ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ ಎಸ್ವಿಟಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಕೆ.ವಿ. ಪುಟ್ಟಪ್ಪ ಇವರ 117ನೇ ಜನ್ಮದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವಂತಹ ಆಗುನಿ ಅನಿಕೇತನ ಕಾರ್ಯಕ್ರಮದಡಿಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ಎಸ್ಪಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಕೆ.ವಿ. ಪುಟ್ಟಪ್ಪ. 1904ರಲ್ಲಿ ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದವರು. ಮೈಸೂರಿನಲ್ಲಿ ಎಂಎ ವ್ಯಾಸಂಗವನ್ನು ಮುಗಿಸಿದಂತಹ ರಾಷ್ಟ್ರಕವಿ ಕುವೆಂಪು ಇವರು 1921ರಲ್ಲಿ ಪದ್ಮಪತ್ರದ ಸಂಘವನ್ನು ಆರಂಭಿಸಿ ಕಾವ್ಯ ವಿಮರ್ಶೆ ಚರ್ಚಾಗೋಷ್ಠಿಗಳನ್ನು ನಡೆಸುತ್ತಿದ್ದವರು. 1922ರಲ್ಲಿ ತಮ್ಮ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನ ಬಿಗಿನರ್ಸ್ ಮ್ಯೂಸ್ ಅನ್ನು ಪ್ರಕಟಿಸಿದರು. ಆಗ ಅವರ ಕಾವ್ಯನಾಮ ಕಿಶೋರ ಚಂದ್ರವಾಣಿ ಎಂದು. ಮುಂದೆ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಪುಟ್ಟಪ್ಪನವರ ಇಂಗ್ಲಿಷ್ ವ್ಯಾಮೋಹವನ್ನು ಬಿಡಿಸಿ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದವರು. 1924ರಲ್ಲಿ ಕುವೆಂಪು ಅವರ ಮೊದಲ ಕತೆ ಅಮಲನ ಕತೆ ಪ್ರಕಟವಾಯಿತು. 1928ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ನಡೆದಂತಹ ವಿದ್ಯಾರ್ಥಿ ಕವಿ ಸಮ್ಮೇಳನಕ್ಕೆ ಅಧ್ಯಕ್ಷರಾದರು. 1929ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸಕ್ಕೆ ಸೇರಿದಂತಹ ಇವರು 1960ರವರೆಗೆ ಪ್ರಾಧ್ಯಾಪಕ ಮತ್ತು ಕುಲಪತಿಗಳಾಗಿಯೂ ಕೆಲಸ ಮಾಡಿದರಲ್ಲದೆ ತಮ್ಮ ಅಧಿಕಾರದ ಕಡೆಯ ವರ್ಷ ಮಾನಸ ಗಂಗೋತ್ರಿಯನ್ನು ಆರಂಭಿಸಿದರು. ಒಂದು ಮಾದರಿ ವಿಶ್ವವಿದ್ಯಾನಿಲಯ ಬೋಧನಾಂಗ, ಸಂಶೋಧನಾಂಗ ಮತ್ತು ಪ್ರಸಾರಾಂಗವೆಂಬ 3 ಬಗೆಯಲ್ಲಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಚಳುವಳಿ, ನಾಡು ನುಡಿ, ಕರ್ನಾಟಕದ ಏಕೀಕರಣ ಮತ್ತು ಪ್ರಾದೇಶಿಕ ಭಾಷಾ ಶಿಕ್ಷಣದ ಅವಶ್ಯಕತೆಯನ್ನು ಸದಾ ಒತ್ತಾಯಿಸುತ್ತಿದ್ದಂತಹ ಪುಟ್ಟಪ್ಪನವರು ಕನ್ನಡದ ಮೂಲಕವೇ ಭಾರತ ಮತ್ತು ವಿಶ್ವಗಳನ್ನು ಕಂಡಂತಹ ಅಪರೂಪದ ಮನುಷ್ಯ, ಅಲ್ಲದೆ ಪ್ರಜಾಪ್ರಭುತ್ವದ ಪ್ರಬಲ ಪ್ರತಿಪಾದಕರು. ಪುಟ್ಟಪ್ಪನವರು ಮೂಲತಃ ಕವಿ. ಅವರು ಕವಿತೆ, ಕತೆ, ನಾಟಕ, ಕಾದಂಬರಿ, ಜೀವನ ಚಿತ್ರಗಳು, ಮಕ್ಕಳ ಸಾಹಿತ್ಯ, ಮಹಾಕಾವ್ಯ, ವಿಮರ್ಶೆ, ವಿಚಾರ, ಜೀವನ ಚರಿತ್ರೆ ಮತ್ತು ಆತ್ಮಕಥೆ ಇಂತಹ ಮುಂತಾದ ಪ್ರಕಾರಗಳಲ್ಲಿ 80ಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಕೃತಿಗಳಲ್ಲಿ ಕಲೆ, ತತ್ವ, ಅಧ್ಯಾತ್ಮ, ಪ್ರಕೃತಿ, ಪ್ರೀತಿ, ದೇವರು, ನಾಡುನುಡಿ, ಪುರಾಣ, ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ ಮೀಮಾಂಸೆ, ವಿಜ್ಞಾನ ವಿಚಾರ ಮುಂತಾಗಿ ನಾನಾ ವಿಷಯಗಳು ವಸ್ತುಗಳಾಗಿವೆ. ಅವರ ಸಾಹಿತ್ಯ ಕನ್ನಡಕ್ಕಷ್ಟೇ ಅಲ್ಲದೆ ಭಾರತೀಯ ಸಾಹಿತ್ಯಕ್ಕೂ ಸಹ ಮೌಲಿಕವಾದುದಾಗಿದೆ. ಅವರ ಸೃಜನಶೀಲತೆಯ ಮುಖ್ಯ ಜೀವಾಳ ಶೂದ್ರ ಪ್ರಜ್ಞೆಯ ವಿಚಾರವಾದ. ಯಾವುದೇ ಸಮಕಾಲೀನ ಸಾಹಿತಿಗಿಂತಲೂ ವಿಭಿನ್ನವಾದ ಪ್ರತಿಭೆ ಮತ್ತು ಆಲೋಚನಾ ಶಕ್ತಿ ಪುಟ್ಟಪ್ಪನವರದು. ಪ್ರೇಮ ಕಾಶ್ಮೀರ, ಜೇನಾಗುವ, ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ ಮುಂತಾದ ಕವನ ಸಂಕಲನಗಳಲ್ಲಿ ಮನುಷ್ಯ ಮತ್ತು ಪ್ರಕೃತಿಗಳ ಸಂಬಂಧ, ಮನುಷ್ಯನ ತನ್ಮಯತೆ, ಅಲ್ಲಿನ ಸೌಂದರ್ಯ, ಸಾಕ್ಷಾತ್ಕಾರ, ಶಿಶು ಸಹಜ ಮುಗ್ಧತೆ, ಮನುಷ್ಯನ ತನ್ಮಯತೆ, ಭೀಕರತೆ ಮತ್ತು ಕೋಮಲತೆಗಳು, ಮಾನವ ಪ್ರೀತಿಯ ನೆಲೆಗಳು ಇವೆಲ್ಲ ಕವಿತೆ ಹಾಗೂ ಕಥನ ಕವನಗಳಲ್ಲಿ ಕಂಡುಬರುತ್ತವೆ. ಅವರ ಶೂದ್ರ ಪ್ರಜ್ಞೆಯ ದಿಟ್ಟವಾಗಿ ಪ್ರಕಟವಾಗಿರುವಂಥದ್ದು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಮುಂತಾದ ನಾಟಕಗಳಲ್ಲಿ. ರಸೋವೈಸಹ, ವಿಭೂತಿ ಪೂಜೆ, ತಪೋನಂದನ, ದ್ರೌಪದಿಯ ಶ್ರೀನುಡಿಗಳಲ್ಲಿ ಅವರ ದಾರ್ಶನಿಕ ವಿಮರ್ಶೆಯನ್ನು ಕಂಡರೆ, ಷಷ್ಠಿ ನಮನ, ನಿರಂಕುಶಮತಿಗಳಾಗಿ, ವಿಚಾರ ಕ್ರಾಂತಿಗೆ ಆಹ್ವಾನ ಕೃತಿಗಳಲ್ಲಿ ಬೌದ್ಧಿಕ ದಾರಿದ್ರ್ಯದ ಬಿಡುಗಡೆ, ಪುರೋಹಿತಶಾಹಿಯ ವಿರುದ್ಧ ಅಜ್ಞಾನದ ಬಿಡುಗಡೆಯ ಬಗ್ಗೆ ದಟ್ಟವಾಗಿ ಬರೆಯುತ್ತಾರೆ. ಅವರ ಮಲೆನಾಡಿನ ಚಿತ್ರಗಳು ನಮ್ಮ ಸಾಹಿತ್ಯಕ್ಕೆ ವಿಶಿಷ್ಟವಾದ ಕೃತಿ. ಅವರ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ 2 ಕಾದಂಬರಿಗಳು ಕನ್ನಡ ಕಾದಂಬರಿ ಸಾಹಿತ್ಯದ ಮೇಲೆ ದಟ್ಟವಾದ ಪ್ರಭಾವವನ್ನು ಬೀರಿದವು. ಮಲೆನಾಡಿನ ಮನುಷ್ಯ ಜಗತ್ತಿನ ಸಂಕೀರ್ಣ ಬದುಕನ್ನು ಚಿತ್ರಿಸುವ ಇವು ಭಾರತೀಯ ಸಾಹಿತ್ಯದ ಪ್ರಮುಖ ದಾಖಲೆಗಳು. ಅವರ ಶ್ರೀರಾಮಾಯಣ ದರ್ಶನಂ ಕನ್ನಡ ಭಾಷಾ ಸಂಸ್ಕೃತಿ ದೃಷ್ಟಿಕೋನಗಳಿಗೆ ಹೊಸ ಚಾಲನೆಯನ್ನು ನೀಡಿದಂತಹ ಮಹಾಕಾವ್ಯ. ಧಾರವಾಡದಲ್ಲಿ 1957ರ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು. 1958ರಲ್ಲಿ ಪದ್ಮಭೂಷಣ, 1964ರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ, 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ, 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಮೊದಲ ಪಂಪ ಪ್ರಶಸ್ತಿ, ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ.
ಹೀಗಾಗಿ ಕರ್ನಾಟಕ ಸರ್ಕಾರವು 2005 ಡಿಸೆಂಬರ್ನಲ್ಲಿ ಕುವೆಂಪು ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನ ಎಂದು ಆಚರಿಸಬೇಕಾಗಿ ಆದೇಶವನ್ನು ನೀಡಿತ್ತು. ಆ ಮೂಲಕ ವಿಶ್ವ ಮಾನವ ಸಂದೇಶವನ್ನು ನೀಡಿದಂತಹ ಕವಿಗೆ ಮತ್ತೊಂದು ಗೌರವ ಸಂದಂತಾಯಿತು. ಇಂದಿನ ವಿಶ್ವ ಮಾನವ ದಿನದ ಅಂಗವಾಗಿ ಆಗುನಿಯ ನಿಕೇತನ ಶೀರ್ಷಿಕೆಯಡಿಯಲ್ಲಿ ಕುವೆಂಪು ಅವರು ಹೇಳಿರುವಂತಹ ವೈಚಾರಿಕ ಪ್ರಜ್ಞೆಯ ಸಪ್ತ ಸೂತ್ರಗಳು ಹಾಗೂ ಪಂಚಮಂತ್ರಗಳ ಪ್ರಸ್ತುತಿ, ಕವಿತೆಗಳ ವಾಚನ, ಗೀತಗಾಯನ ಹಾಗೂ ನಾಟಕಗಳ ಸಂಭಾಷಣೆಯ ಪ್ರಸ್ತುತಿ, ಜೊತೆಗೆ ಕುವೆಂಪು ಅವರ ಸಾಹಿತ್ಯದ ವಿಶೇಷ ಉಪನ್ಯಾಸ, ಅಪರಾಹ್ನ 2ರಿಂದ ಕುವೆಂಪು ಕಾದಂಬರಿ ಆಧಾರಿತ ಕಾನೂರು ಹೆಗ್ಗಡತಿ ಸಿನಿಮಾ ಪ್ರದರ್ಶನ ಇವಿಷ್ಟು ಇಂದಿನ ಕಾರ್ಯಕ್ರಮದ ಸ್ವರೂಪ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲೆಂದು ನಮ್ಮೊಂದಿಗೆ ಇದ್ದಾರೆ ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ PS ಎಡಪಡಿತಾಯ ಇವರು. ವಿಶೇಷ ಉಪನ್ಯಾಸ ನೀಡಲೆಂದು ಬಂದಿದ್ದಾರೆ ಪ್ರೊಫೆಸರ್ HG ಶ್ರೀಧರ್ ಇವರು, ಮುಖ್ಯಸ್ಥರು ಕನ್ನಡ ವಿಭಾಗ, ವಿವೇಕಾನಂದ ಕಾಲೇಜು ಪುತ್ತೂರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ, ಅಧ್ಯಕ್ಷರು SVP ಕನ್ನಡ ಅಧ್ಯಯನ ಸಂಸ್ಥೆ, ಹಾಗೂ ಕಾರ್ಯಕ್ರಮದ ಸಂಯೋಜಕರು ಡಾಕ್ಟರ್ ಧನಂಜಯ ಕುಂಬ್ಳೆ. ಅದರ ಜೊತೆಗೆ ಸಾಹಿತ್ಯ ಮಂಗಳ ಒಂದು ಐಚ್ಛಿಕ ಕನ್ನಡ ಪದವಿ ಪಠ್ಯ ಪುಸ್ತಕದ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಡಾಕ್ಟರ್ ಮಾಧವಿ MK ಹಾಗೂ ಸಂಪಾದಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಇವರು ನಮ್ಮೊಂದಿಗಿದ್ದಾರೆ. ಆರಂಭದಲ್ಲಿ ಕುವೆಂಪು ಅವರು ರಚಿಸಿರುವ ಓ ನನ್ನ ಚೇತನ ಆಗುನಿಯ ನಿಕೇತನ ಅನ್ನುವಂತಹ ಗೀತೆಗೆ ಸಂಗೀತ ಸ್ಪರ್ಶವನ್ನು ನೀಡಲು ನಮ್ಮ ಜೊತೆಗಿದ್ದಾರೆ ವಿಜ್ಞಾನ ವಿಭಾಗದ ಸಂಶೋಧನಾರ್ಥಿ ಶ್ರೀವಾಣಿ ಇವರು. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬೀರಿಯ ಭಾವದೀಟಿ ಓ ನನ್ನ ಚೇತನ ಆಗುನಿಯ ನಿಕೇತನ, ಓ ನನ್ನ ಚೇತನ ಆಗುನಿ ಅನಿಕೇತನ. ನೂರು ಮತದ ಹೊಟ್ಟೆ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನೂರು ಮತದ ಹೊಟ್ಟೆ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿಯ ನಿಕೇತನ, ಆಗುನಿ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಆಗುನಿ
ಆಗುತ್ತಿಹನೆ ನಿತ್ಯಯೋಗಿ ಅನಂತನಿ ಅನಂತವಾಗು ಅನಂತನಿ ಅನಂತವಾಗು ಆಗುವಾಗು ಆಗುವಾಗು ಅನಂತನಿ ಅನಂತವಾಗು ಆಗುವಾಗು ಆಗುವಾಗು ಓ ನನ್ನ ಚೇತನ ಆಗು ನಿಯನಿಕೇತನ ಓ ನನ್ನ ಚೇತನ ಆಗು ನೀ ಅನಿಕೇತನ ಓ ನನ್ನ ಚೇತನ ಓ ನನ್ನ ಚೇತನ ಓ ನನ್ನ ಚೇತನ ಆಗು ನಿಯನಿಕೇತನ. ವಿಶ್ವ ಮಾನವ ಸಂದೇಶವನ್ನು ಸಾರುವಂತಹ ರಾಷ್ಟ್ರಕವಿ ಕುವೆಂಪುರವರ ರಚನೆ ಓ ನನ್ನ ಚೇತನ ಆಗುನಿಯ ನಿಕೇತನ ಗಾಯನಕ್ಕಾಗಿ ಶ್ರೀವಾಣಿ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಯ ಅಭ್ಯಾಗತರನ್ನು ಸ್ವಾಗತಿಸುವಂತಹ ಸಂದರ್ಭ. SVP ಕನ್ನಡ ಅಧ್ಯಯನ ಸಂಸ್ಥೆಯ ಸಂಶೋಧನಾರ್ಥಿಯಾದಂತಹ ಕುಮಾರಿ ಚಂದನಾ ಕೇವರು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯ SVP ಕನ್ನಡ ಕುವೆಂಪು ಅವರ 117ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಆಗುನಿ ಅನಿಕೇತನ ಹಾಗೂ ನಮ್ಮ ಪ್ರಸಾರಾಂಗದಿಂದ ಪ್ರಕಟವಾದಂತಹ ಸಾಹಿತ್ಯ ಮಂಗಳ ಭಾಗ 1 ಐಚ್ಛಿಕ ಕನ್ನಡ ಪಠ್ಯಪುಸ್ತಕದ ಬಿಡುಗಡೆ, ಈ 2 ಕಾರ್ಯಕ್ರಮಗಳನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಹಾಗೂ ಪುಸ್ತಕವನ್ನು ಬಿಡುಗಡೆಗೊಳಿಸಲಿರುವ ನಮ್ಮ ವಿವಿಯ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿ ತಾಯಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಇಂದಿನ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕಿರುವವರು ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿಯ ವಿಭಾಗ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ HG ಶ್ರೀಧರ ಇವರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಮಾಧವ MK ಪದವಿ ಕನ್ನಡ ಪಠ್ಯಪುಸ್ತಕ ಮಂಡಳಿಯ ಕಾರ್ಯನಿರ್ವಾಹಕ ಸಂಪಾದಕರು, ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೊಫೆಸರ್ ಸೋಮಣ್ಣ ಹೊಂಗಳಿಯವರು ನಮ್ಮ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರು, ಇವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಈ ಕಾರ್ಯಕ್ರಮದ ಸಂಯೋಜಕರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಸಾಹಿತ್ಯ ಮಂಗಳದ ಸಂಪಾದಕರಲ್ಲಿ ಇವರು ಓರ್ವರು ಹಾಗೂ ಮುಖ್ಯಸ್ಥರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸರ್ ಇದ್ದಾರೆ ಹಾಗೂ ಡಾಕ್ಟರ್ ಗೋವಿಂದರಾಜು ಸರ್ ಇದ್ದಾರೆ, ಡಾಕ್ಟರ್ ರವಿಕುಮಾರ್ ಸರ್ ಇದ್ದಾರೆ, ಡಾಕ್ಟರ್ ಯಶಕುಮಾರ್ ಸರ್ ಇದ್ದಾರೆ ಹಾಗೂ ಇವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಸಾರಾಂಗದ ಸಿಬ್ಬಂದಿ ವರ್ಗದವರು ಇಲ್ಲಿ ಉಪಸ್ಥಿತರಿದ್ದಾರೆ. ವಿವಿಧ ಪೀಠಗಳು ಹಾಗೂ ಯಕ್ಷಗಾನ ಕೇಂದ್ರದ ಸಿಬ್ಬಂದಿ ಇಲ್ಲಿದ್ದಾರೆ. ವಿಭಾಗದ ಕಚೇರಿ ಸಿಬ್ಬಂದಿಯವರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮಂಗಳೂರು ವಿವಿಯ ಬೇರೆ ಬೇರೆ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರವನ್ನು ನೀಡ್ತಾ ಇರುವಂತಹ ಹರಿಪ್ರಸಾದ್ ಇವರಿಗೂ ಹೃತ್ಪೂರ್ವಕವಾದ ಸ್ವಾಗತ. MCJ ವಿಭಾಗದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದೀವಿ. ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ. ಸರ್ವರನ್ನು ಸ್ವಾಗತಿಸಿದ ಕುಮಾರಿ ಚಂದನಗೆ ನಿಮಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರಿಗೆ ಪುಷ್ಪ ಹಾಗೂ ಪುಸ್ತಕವನ್ನು ನೀಡಿ ಆದರದಿಂದ ಸ್ವಾಗತಿಸುವಂತಹ ಸಮಯ. ಇದೀಗ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಇವರು ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ PS ಎಡಪಡಿತಾಯ ಇವರಿಗೆ ಪುಷ್ಪ ಹಾಗೂ ಪುಸ್ತಕವನ್ನು ನೀಡಿ ಆದರದಿಂದ ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿಶೇಷ ಉಪನ್ಯಾಸಕ್ಕೆಂದು ನಮ್ಮ ಜೊತೆಗಿದ್ದಾರೆ ನಾಡಿನ ಹೆಸರಾಂತ ಬರಹಗಾರರು ವಿಮರ್ಶಕರು ಆದಂತಹ ಪ್ರೊಫೆಸರ್ HG ಶ್ರೀಧರ ಇವರಿಗೂ ಅಧ್ಯಕ್ಷರು ಪುಷ್ಪ ಹಾಗೂ ಪುಸ್ತಕವನ್ನು ನೀಡಿ ಪ್ರೀತಿಯಿಂದ ಸ್ವಾಗತಿಸಿದರು.
ಬೆಳಕು ಅದು ಜ್ಞಾನದ ಸಂಕೇತ. ಅಂತರಂಗದಲ್ಲಿನ ಜ್ಞಾನ ದೀವಿಗೆಯನ್ನು ಬೆಳಗುವಂತಹ ಸದಾಶಯದೊಂದಿಗೆ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಪ್ರೊಫೆಸರ್ PS ಎಡಪಡಿತ್ತಾಯ ಸನ್ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಇವರಲ್ಲಿ ಹಾಗೂ ವೇದಿಕೆಯಲ್ಲಿರುವ ಇತರ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದೀಪ ಪ್ರಜ್ವಲನದ ಬಳಿಕ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಪುಣ್ಯ ಸ್ಮೃತಿಯ ಅಂಗವಾಗಿ ಶ್ರೀಕರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಷ್ಟ್ರಕವಿ ಕುವೆಂಪು ಅವರ ವೈಚಾರಿಕ ಪ್ರಜ್ಞೆಯನ್ನು ಪ್ರತಿಧ್ವನಿಸುವಂತಹ ಸಪ್ತ ಸೂತ್ರಗಳು ಹಾಗೂ ಪಂಚಮಂತ್ರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲು ಇದೀಗ ದ್ವಿತೀಯ MA ವಿದ್ಯಾರ್ಥಿಗಳಾದಂತಹ ಮಧುಕುಮಾರ್ ಹಾಗೂ ಅಶ್ವಿನಿ ಇವರು. ಭಾವೈಕ್ಯದ ನಿಲುವಿನವರೆಗೂ ಹಲವು ಮಹತ್ ಚಿಂತನೆಗಳನ್ನು ನಾಡಿಗೆ ಕೊಟ್ಟು ಹೋದವರವರು. ರಸಋಷಿಯ ನೆನೆಯುವ ವೇಳೆ ಜೇಮ್ಸ್ ಹೆನ್ರಿ ಕಜಿನ್ಸ್ ಎಂಬ ಆಂಗ್ಲೋ ಐರಿಷ್ ಕವಿಯ ಬಗೆಗೆ ಧನ್ಯತಾ ಭಾವ ಮೂಡಿಸಿಕೊಳ್ಳಬೇಕಾದ್ದು ಕನ್ನಡಿಗರಾದ ನಮ್ಮ ಕರ್ತವ್ಯ. 1924 ಜುಲೈ 2 ಕನ್ನಡ ಸಾಹಿತ್ಯದ ಜಗತ್ತಿಗೆ ಅತಿ ಮಹತ್ವದ ದಿನ. ಆ ದಿನ ಪುಟ್ಟಪ್ಪನವರು ಕೈಗಿಟ್ಟ ಕವಿತೆಯನ್ನು ಓದಿದ ಕಜಿನ್ಸ್ ಮೆಚ್ಚುಗೆಯ ಮಾತುಗಳನ್ನಾಡಿ ನಡೆದಿದ್ದರೆ ಕನ್ನಡ ತಾಯಿಗೆ ಮೊದಲ ಜ್ಞಾನಪೀಠದ ಮುಕುಟ ವಿಳಂಬವಾಗುತ್ತಿದ್ದುದಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಭಂಡಾರಕ್ಕೂ ದೊಡ್ಡ ನಷ್ಟವೊಂದು ಘಟಿಸುತ್ತಿತ್ತು ಮತ್ತು ಹಲಭಾವಗಳಲ್ಲಿ ಗುನುಗಿ ಸುಖಿಸಲು ಅದೆಷ್ಟೋ ಅದ್ಭುತ ಭಾವಗೀತೆಗಳೇ ದೊರೆಯಲಾಗುತ್ತಿತ್ತು. ನೀವು ಏನು ಮಾಡಿದರೂ ನಿಮ್ಮದಲ್ಲದ ಭಾಷೆಯಲ್ಲಿ ನಿಮ್ಮ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಲಾರಿರಿ. ಅದರಲ್ಲೂ ಕವಿಯಂತಹ ಸೃಜನಾತ್ಮಕ ಅಭಿವ್ಯಕ್ತಿಗಂತೂ ನಿಮ್ಮದಲ್ಲದ ಪರಕೀಯ ಭಾಷೆಯಲ್ಲಿ ನಿಮಗೆ ಸಾಧ್ಯವೇ ಇಲ್ಲ ಎಂಬ ಐರಿಷ್ ಕವಿಯ ಮಾತೆ ಮುಂದೆ ಕುವೆಂಪು ಅವರಲ್ಲಿ ಈ ನೆಲದ ನುಡಿಯ ಬಗೆಗೆ ಮಿಂಚು ಬರಿಸುವ ನುಡಿಗಳನ್ನು ಕಡೆಯುವ ಶಕ್ತಿ ತಂದಿದ್ದೇನೋ ಎಂದು ಎನಿಸುತ್ತದೆ. ಅದೇ ವರ್ಷ ಅಂದರೆ JH ಕಜಿನ್ಸ್ ಪರಕೀಯ ತಂತಿವಾದ್ಯವನ್ನು ತೊರೆಯಲು ಹೇಳಿದ ವರ್ಷ. ಅದೇ ಜುಲೈ ತಿಂಗಳಿನಲ್ಲಿಯೇ 67 ಕವನಗಳು ಕುವೆಂಪು ಅವರಿಂದ ಮೂಡಿದವೆಂದರೆ ಮಲೆನಾಡ ಕಾಡ ಕೋಗಿಲೆ ತನ್ನದೇ ಸ್ವರದಲ್ಲಿ ಹಾಡಲು ಆರಂಭಿಸಿದಂತಲ್ಲವೇ. ಹೀಗೆ ಹಾಡುತ್ತಲೇ ಅಸ್ಮಿತೆಯ ಅಸೀಮತೆಗಳ ಚಿತ್ರವನ್ನು ಬರೆದು ತೋರಿದ ಪರಿ ಸೊಬಗು ನಮ್ಮೆಲ್ಲರಿಗೂ ತಿಳಿದಿರುವುದೇ. ವಿಶ್ವ ಮಾನವ ಸಂದೇಶ ಕುವೆಂಪು ಪ್ರಜ್ಞೆಯ ವಿಶಾಲತೆಯ ಸೂಚಕ. ಆಗಲೇ ಹೇಳಿದಂತೆ ಅದು ಈ ಕಾಲದ ತುರ್ತು ಹೌದು. ಹುಟ್ಟುವಾಗಲೇ ವಿಶ್ವಮಾನವನಾಗಿ ಹುಟ್ಟಿದ ಮಗುವನ್ನು ನಾವು ದೇಶ, ಭಾಷೆ, ಮತ, ಜನಾಂಗ, ಜಾತಿ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನಾಗಿ ಮಾಡುತ್ತೇವೆ. ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು, ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಎನ್ನುವ ಕುವೆಂಪು ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಎಂಬ ಪಂಚಮಂತ್ರಗಳನ್ನು ಸಮಷ್ಟಿಯ ವಿಕಾಸಕ್ಕೆ ಸಾಧಕವಾಗಿ ಹೇಳಿದ್ದಾರೆ. ಇನ್ನು ನಮಗೆ ಬೇಕಾದುದು ಆ ಮತ ಈ ಮತ ಅಲ್ಲ, ಮನುಜಮತ. ಆ ಪಥ ಈ ಪಥ ಅಲ್ಲ, ವಿಶ್ವಪಥ. ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವರ ಸರ್ವಸ್ಥದ ಉದಯ. ಪರಸ್ಪರ ವಿಮುಖವಾಗಿ ಹಿಡಿದು ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಮಿತ ಮತ ಆಂಶಿಕ ದೃಷ್ಟಿಯಲ್ಲ, ಭೌತಿಕ ಪಾರಮಾರ್ಥಿಕ ಎಂಬ ವಿಭಿನ್ನ ದೃಷ್ಟಿಯಲ್ಲ, ಎಲ್ಲವನ್ನು ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣದೃಷ್ಟಿ. ಹೀಗೆ ಸಮನ್ವಯ ಉದ್ಧಾರದ ಹೊಸ ದೃಷ್ಟಿಯ ಚಿಂತನೆ ಈ ಪಂಚಮಂತ್ರಗಳಾಗಿದ್ದರೆ, ವಿಶ್ವ ಮಾನವರಾಗಲು ನಾವು ಸಾಧಿಸಬೇಕಾದ ತತ್ವಗಳನ್ನು ಸಪ್ತ ಸೂತ್ರದ ರೂಪದಲ್ಲಿ ಕವಿ ನೀಡುತ್ತಾರೆ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬುದನ್ನು ನಿರುಪಾಧಿಕವಾಗಿ ಸ್ವೀಕರಿಸಬೇಕು. ವರ್ಣಾಶ್ರಮವನ್ನು ತಿದ್ದುವುದಲ್ಲ, ಅದನ್ನು ಸಂಪೂರ್ಣ ತೊಲಗಿಸಬೇಕು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಂತ್ಯಜ, ಶಿಯಾ, ಸುನ್ನಿ, ಕ್ಯಾಥೋಲಿಕ್, ಪ್ರೆಸಿಸ್ಟೆಂಟ್, ಸಿಖ್, ನಿರಾಂಕಾರಿ ಮುಂತಾದ ವಿಭಜನೆಯನ್ನು ನಿರ್ನಾಮ ಮಾಡಬೇಕು. ಎಲ್ಲ ದೇಶಗಳಲ್ಲಿ ಮತ್ತು ಎಲ್ಲ ಮತಗಳಲ್ಲಿರುವ ಜಾತಿ ಪದ್ಧತಿಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿ ವಿನಾಶಗೊಳಿಸಬೇಕು. ಮತ ತೊಲಗಿ ಆಧ್ಯಾತ್ಮ ಮಾತ್ರ ವೈಜ್ಞಾನಿಕ ತತ್ವವಾಗಿ ಮಾನ್ಯತೆ ಪಡೆಯಬೇಕು. ಮತ ಮನುಜ ಮತವಾಗಬೇಕು, ಪಥ ವಿಶ್ವಪಥವಾಗಬೇಕು, ಮನುಷ್ಯ ವಿಶ್ವ ಮಾನವನಾಗಬೇಕು. ಮತ ಗುಂಪು ಕಟ್ಟುವ ವಿಷಯವಾಗಬಾರದು. ಯಾರೂ ಯಾವ ಒಂದು ಮತಕ್ಕೂ ಸೇರದೆ
ಪ್ರತಿಯೊಬ್ಬನು ತಾನು ಕಂಡುಕೊಳ್ಳುವ ತನ್ನ ಮತಕ್ಕೆ ಸೇರಬೇಕು. ಅಂದರೆ ಜಗತ್ತಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ಸಂಖ್ಯೆಯ ಇರುವಂತಾಗುತ್ತದೆ. ಯಾರೊಬ್ಬರೂ ಇನ್ನೊಬ್ಬರ ಮತಕ್ಕೆ ಸೇರಿ ಗುಂಪು ಕಟ್ಟಿ ಜಗಳ ಹಚ್ಚುವಂತಾಗಬಾರದು. ಯಾವ ಗ್ರಂಥಗಳು ಏಕೈಕ ಪರಮ ಪೂಜ್ಯ ಗ್ರಂಥವಾಗಬಾರದು. ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದುದುಗಳನ್ನೆಲ್ಲ ಓದಿ ತಿಳಿದು ತನ್ನ ಆದರ್ಶವನ್ನು ತಾನೇ ನಿರ್ಣಯಿಸಿ ಕಟ್ಟಿಕೊಳ್ಳಬೇಕು. ಬಹುಶಃ ಈ ಸಪ್ತ ಸೂತ್ರಗಳ ಅಳವಡಿಕೆ ಸಮಾಜದಲ್ಲಿ ಸಾಧ್ಯವಾದರೆ ಯಾವ ಮೈಲಿಗೆಯೂ ಇಲ್ಲದ ತರತಮ ರಹಿತ ಜಗತ್ತಿನ ಕಲ್ಪನೆ ಸಾಧ್ಯವಾಗುತ್ತದೆ ಎನಿಸುತ್ತದೆ. ಅಂದು ಸಾರಿದ ಮಂತ್ರಮಾಂಗಲ್ಯ ಕ್ರಮ ಇಂದಿನ ಪ್ರಜ್ಞಾವಂತ ಯುವಕರನ್ನು ಹೆಚ್ಚಿನ ಮಟ್ಟಿನಲ್ಲಿ ತಾಕುತ್ತಿರುವುದನ್ನು ಈಗ ನಾವು ಗಮನಿಸುತ್ತಿದ್ದೇವೆ. ಕುವೆಂಪು ಅವರು ಸಾರಿದ ಉತ್ಕೃಷ್ಟ ವಿಚಾರಗಳೆಲ್ಲವೂ ಭವಿಷ್ಯದಲ್ಲಿ ನೆಲೆ ಬೆಲೆ ಒದಗಿಸುವುದು ಸಾಧ್ಯ ಎಂದು ಭರವಸೆಯ ನವಕಿರಣ ಮನದಲ್ಲಿ ಹೇಳುತ್ತದೆ. ಧನ್ಯವಾದ. ರಾಷ್ಟ್ರಕವಿ ಕುವೆಂಪುರವರ ಚಿಂತನೆಗಳ ಪ್ರಸ್ತುತಿಗಾಗಿ ದ್ವಿತೀಯ MA ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಪ್ರಸಾರಾಂಗದಿಂದ ಪ್ರಕಟಿಸಲ್ಪಟ್ಟಂತಹ ಸಾಹಿತ್ಯ ಮಂಗಳ 1 ಐಚ್ಛಿಕ ಕನ್ನಡ ಪದವಿ ಪಠ್ಯಪುಸ್ತಕದ ಬಿಡುಗಡೆಯ ಸಮಾರಂಭ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಪ್ರೊಫೆಸರ್ PS ಎಡಪಡಿತ್ತಾಯ, ಸನ್ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪಠ್ಯಪುಸ್ತಕದ ಪ್ರಧಾನ ಸಂಪಾದಕರಾದಂತಹ ಪ್ರೊಫೆಸರ್ ಸೋಮಣ್ಣ ಹೊಂಗಳಿ ಇವರು, ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಡಾಕ್ಟರ್ ಮಾಧವ MK ಇವರು, ಹಾಗೂ ಸಂಪಾದಕರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಇವರು, ಅದೇ ರೀತಿ ಪ್ರಸಾರಾಂಗದ ಸಹಾಯಕ ನಿರ್ದೇಶಕರಾದಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರು, ಹಾಗೂ ಪ್ರೊಫೆಸರ್ HG ಶ್ರೀಧರ, ಮುಖ್ಯಸ್ಥರು ಕನ್ನಡ ವಿಭಾಗ, ವಿವೇಕಾನಂದ ಕಾಲೇಜು. ಸಾಹಿತ್ಯ ಮಂಗಳ 1 ಪಠ್ಯಪುಸ್ತಕದ ಉದ್ಘಾಟನೆಯ ಬಳಿಕ ಇಂದಿನ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನದ ಮೂಲಕ ಅಧಿಕೃತ ಚಾಲನೆಯನ್ನು ನೀಡಿದಂತಹ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿತ್ತಾಯ ಇವರ ಮಾತಿಗಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ SVP ಕನ್ನಡ ಅಧ್ಯಯನ ಸಂಸ್ಥೆಯ ವತಿಯಿಂದ ಆಯೋಜಿಸಿರುವಂಥ ಈ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಇವರ ಜನ್ಮದಿನಾಚರಣೆ ಹಾಗೂ ನೀ ಅನಿಕೇತನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನನ್ನ ಆತ್ಮೀಯ ಸ್ನೇಹಿತರು ಆದ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿಯವರೇ, ಇವತ್ತು ಕುವೆಂಪು ಅವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಪ್ರೊಫೆಸರ್ HG ಶ್ರೀಧರ್ ಅವರೇ, ಸಾಹಿತ್ಯ ಮಂಗಳ 1 ಪ್ರಥಮ BA ಕನ್ನಡ ಐಚ್ಛಿಕ ಪ್ರಥಮ ಚತುರ್ಮಾಸಕ್ಕೆ ಮಂಗಳ ಪಠ್ಯಪುಸ್ತಕ ಮಾಲಿಕೆ 110ರ ವತಿಯಿಂದ ಈಗ ತಾನೇ ಬಿಡುಗಡೆಗೊಂಡಿದೆ. ಈ ಒಂದು ಇದಕ್ಕೆ ಪ್ರಧಾನ ಸಂಪಾದಕರಾಗಿ ಪ್ರೊಫೆಸರ್ ಸೋಮಣ್ಣ, ಕಾರ್ಯನಿರ್ವಾಹಕ ಸಂಪಾದಕರಾಗಿ ಡಾಕ್ಟರ್ ಮಾಧವ MK ಮತ್ತು ಸಂಪಾದಕರಲ್ಲಿ ಒಬ್ಬರಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಇದ್ದಾರೆ. ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಅವರೇ, ಕಾರ್ಯನಿರ್ವಾಹಕ ಸಂಪಾದಕರಾದ ಡಾಕ್ಟರ್ ಮಾಧವ MK ಅವರೇ, ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸಂಯೋಜಿಸಿ ಕಾರ್ಯರೂಪಕ್ಕೆ ಬರುವಲ್ಲಿ ನಿರಂತರವಾಗಿ ಶ್ರಮವಹಿಸ್ತಿರುವಂಥ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರೇ, ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಸಹೃದಯಿ ಬಂಧುಗಳೇ, ವಿಶೇಷ ಆಹ್ವಾನಿತರೇ, ವಿದ್ಯಾರ್ಥಿನಿಯರೇ, ಸಂಶೋಧನಾ ವಿದ್ಯಾರ್ಥಿಗಳೇ, ವಿವಿಧ ಪೀಠಗಳ ಸಂಯೋಜಕರೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಡಿಸೆಂಬರ್ 29, 1904 ಅಂತ, ಆಮೇಲೆ ನವೆಂಬರ್ 11 ಆ 0 ತೆಗೆದು 9 ಮಾಡಿರಾಯಿತು, 1994 ಇದು ಅವರ ಕಾಲಾವಧಿ. ಇಲ್ಲಿ ಕುವೆಂಪು ಅಂತ ಹೇಳಿದ ಕೂಡಲೇ ನಮಗೆ ಇರುವಂಥ ಒಂದು ಸಾರ್ಥಕ್ಯ ಮನೋಭಾವ ಮನಸ್ಸಿಗೆ ಬಂದುಬಿಡ್ತದೆ. ಅದು ಯಾಕಿರ್ಬೋದು ಅಂತ ಹೇಳಿದ್ರೆ, ಕನ್ನಡದ ಒಬ್ಬ ಅಗ್ರಮಾನ್ಯ ಕವಿ ಅಥವಾ ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ, ಚಿಂತಕ ಅಷ್ಟಕ್ಕೆ ನಿಲ್ಲುವುದಿಲ್ಲ. ನನ್ನಂಥವರಿಗೆ ನಾನು ಅವರ ಬರಹಗಳನ್ನು ನೋಡುವಂಥದ್ದು, ಅವರು ಆಡಿದ ಭಾಷಣಗಳನ್ನು ಕೇಳ್ತಿರುವಂಥದ್ದು, ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದದ್ದು ಮಾತ್ರ ಅಲ್ಲ, ಈಗಿನ ಕುಲಪತಿಗಳು ಅವರ ಪಂಕ್ತಿಗೆ ಸೇರಲಿಕ್ಕೆ ಆಗೋದಿಲ್ಲ, ಅವರ ಪಂಕ್ತಿ ಪಾವನರು.
ಅಂಥ ಒಂದು ಅಗ್ರಮಾನ್ಯ ಕವಿ. ಅವರು ಯಾರಿಂದೆಲ್ಲ ಪ್ರೇರಣೆಗೊಂಡರು ಅಂತ ಹೇಳಿದರೆ ಇವತ್ತು ನಾವು ಕೂಡ ಪ್ರೇರಣೆಗೊಳ್ತೇವೆ. ಹೇಗೆ ನಾವು ಕುವೆಂಪು ಅವರ ಸಾಹಿತ್ಯದಿಂದ ಅಥವಾ ಯಾವುದೇ ಒಂದು ಇರಬಹುದು, ಅಥವಾ ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ, ಅವರು ದರ್ಶಿಸಿರುವಂಥ ರಾಮಾಯಣ, ಅದರ ಬಗ್ಗೆ ತಿಳ್ಕೊಳ್ಳುವಾಗ ನಮಗಾಗುವಂಥ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಇಂಗ್ಲೀಷಲ್ಲಿ ಕರೀತೇವೆ. ಒಂದು ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ. 1 ಕೋಟಿ ಸಿಕ್ಕಿದ್ರು ನಮಗೆ ಅದು ಆ ಖುಷಿ ಪಡ್ಕೊಳ್ಳಿಕ್ಕಾಗಲ್ಲ, ಖರೀದಿಸಲಿಕ್ಕೆ ಆಗದ್ದು, ಅಂಗಡಿ ಮಾರುಕಟ್ಟೆಯಲ್ಲಿ ಸಿಗದ್ದು ಆ ಒಂದು ಸಂತೋಷ ಇಟರ್ನಲ್ ಕಂಟೆಂಟ್ಮೆಂಟ್ ಅಂತ ಕರೀತೇವೆ. ಅಂದರೆ ಪರಲೋಕದ ಒಂದು ಸಂತೃಪ್ತಿ ಅಂತ, ಇಹಲೋಕದಲ್ಲ. ಆ ರೀತಿ ಆಗುತ್ತೆ. ಕಾರಣ ಏನಂತೇಳಿದ್ರೆ ಎಂತೆಂಥವರಿಂದ ಅವರು ಪ್ರಭಾವಕ್ಕೊಳಗಾದರು. ಈ ರೀತಿಯ ಒಂದು ಸಾಹಿತ್ಯ ಕೃಷಿ ಮಾಡಬೇಕಾದ್ರೆ ಸಮಾಜವನ್ನು ತಿದ್ದಿ ತೀಡಿ ಅನೇಕ ವರ್ಷಗಳ ಕಾಲ, ಇನ್ನೂ ಅನೇಕ ವರ್ಷಗಳ ಕಾಲ ಅದು ಬಾಳುವಂಥ ಕೃತಿ, ಅನೇಕರ ಮನಸ್ಸುಗಳನ್ನು ಅದು ಹತೋಟಿಯಲ್ಲಿ ಅಥವಾ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅಂತಾದರೆ ಕುಮಾರವ್ಯಾಸರಿಂದ ಪ್ರಭಾವಕ್ಕೊಳಗಾದರಂತೆ ಅವರು. ಹಾಗೆ ಸ್ವಾಮಿ ವಿವೇಕಾನಂದರನ್ನು ಇಚ್ಛೆ ಪಡೆದವರು ಯಾರೂ ಇಲ್ಲ. ಇಲ್ಲಿ ಜಾತಿ ಧರ್ಮ ಮತ ಭೇದ ಯಾವುದಿಲ್ಲದೆ ಸ್ವಾಮಿ ವಿವೇಕಾನಂದರ ತತ್ವಾದರ್ಶ, ಹೇಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶ ಇವತ್ತು ಪ್ರತಿಯೊಬ್ಬನನ್ನು ಕೂಡ ಒಂದು ರೀತಿ ಉತ್ತಮ ಮನುಷ್ಯನನ್ನಾಗಿ, ಉತ್ತಮ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿಯನ್ನಾಗಿ ನಿರೂಪಿಸುವಲ್ಲಿ ಅದು ಕೆಲಸ ಮಾಡ್ತದೋ, ಅದೇ ರೀತಿ ಸ್ವಾಮಿ ವಿವೇಕಾನಂದರಿಂದ ಅವರು ಪ್ರಭಾವಕ್ಕೊಳಗಾದರು. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು, ಅವರ ಚಿಂತನೆ ಅದು ಅಲ್ಲಿ ಇದಾಯಿತು. ಮಹಾತ್ಮ ಗಾಂಧೀಜಿಯವರು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಅವರ ಸರಳ ಜೀವನ ಮತ್ತು ಅವರು ಮಾಡಿದ ಹೋರಾಟ ಯಾವ ರೀತಿ ಅಂತೇಳೋ ಸಂಘರ್ಷ ಇಲ್ಲದೆ ಅದೊಂದು ಸಮಾಜದಲ್ಲಿ ಮನುಷ್ಯನ ಅಥವಾ ಒಂದು ವ್ಯಕ್ತಿಯ ಮನಸ್ಸು ಮತ್ತು ಹೃದಯವನ್ನು ಅವರದೇ ಶೈಲಿಯಲ್ಲಿ ಗೆದ್ದಂಥ ಒಂದು ಪ್ರಭಾವ, ಇದಕ್ಕೆ ಪ್ರಭಾವಕ್ಕೊಳಗಾದ್ರಂತೆ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಠಾಗೋರ್ ಅವರದು. ಹಾಗೆಯೇ ಇಂಗ್ಲೀಷ್ ಕವಿಗಳ ಬಗ್ಗೆ ಬಂದರೆ ಮಿಲ್ಟನ್ ಮತ್ತು ವರ್ಡ್ಸ್ವರ್ತ್, ಅದರಲ್ಲಿ ಕೂಡ ಪ್ರೇರಣೆಗೊಳಗೊಂಡರು. ಹಾಗಾದರೆ ನೀವು ಪ್ರೇರಣೆಗೊಳಗಾಗುವಂಥದ್ದು ಏನು, ಇದರಲ್ಲಿ ಆಶ್ಚರ್ಯ ಏನಿಲ್ಲ, ಅಥವಾ ನಾವು ಆಶ್ಚರ್ಯ ಚಕಿತರಾಗಲಿಕ್ಕೇನಿಲ್ಲ. ಸೊ ಹಾಗಿರುವಾಗ ಇಲ್ಲಿ ನಮ್ಮ ದೇಜವರೇಗೌಡರು ಅವರು ಕುವೆಂಪು ಅಂತ ಹೇಳಿದ ಕೂಡಲೇ ಉಸಿರಾಡುವಾಗಲೂ ಕುವೆಂಪು, ಉಸಿರು ಬಿಡುವಾಗಲೂ ಕುವೆಂಪು, ಆ ರೀತಿಯ ಪ್ರಭಾವ. ಅದೇ ರೀತಿ ನಮ್ಮ ಡಾಕ್ಟರ್ G.S. ಶಿವರುದ್ರಪ್ಪನವರು. ನಾವು ಅನೇಕರಿದ್ದೇವೆ, ನೀವು ಇದ್ದೀರಿ, ನಾನು ಇದ್ದೇನೆ, ಎಲ್ಲರೂ ಇದ್ದೇವೆ ನಾವು. ಬಟ್ ಈ ಮೇಲ್ಪಂಕ್ತಿಯಲ್ಲಿ ನಾವು ಆ ಕಡೆ ನೋಡುವಾಗ ಸಿಗುವವರು ದೇಜಗೌ ಮತ್ತು ಶಿವರುದ್ರಪ್ಪನವರು. ಹಾಗೆ ನಾವು ಓದುವಾಗ ತಿಳ್ಕೊಳ್ತೇವೆ 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ. ನಾವು ಶಬ್ದಗಳಲ್ಲಿ ಬರೆದಿಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಕುವೆಂಪನ್ನು ಬಂಧಿಸಿಡ್ಲಿಕ್ಕೆ ಆಗೋದಿಲ್ಲ. ಅಂಥ ದೈತ್ಯ ಪ್ರತಿಭೆ ನಮ್ಮ ವರಕವಿ ದ.ರಾ ಬೇಂದ್ರೆಯವರು ಹೇಳಿದ ಮಾತು, ಯುಗದ ಕವಿ ಜಗದ ಕವಿ ಅಂಥೇಳಿ ಅವರನ್ನು ಬಣ್ಣಿಸಿದರು. ಖಂಡಿತ ಹೌದು. ಅದು ಹೇಗಾದರೂ ಅವರು ವಿಶ್ವಮಾನವ ಸಂದೇಶ ಕೊಟ್ಟರು. ನಾನು ನಿಜವಾಗಿ ಅವರ ಅಭಿಮಾನಿ ಅಂತ ಹೇಳುವಂಥದ್ದೊಂದು ವೇದಿಕೆಗೆ ಹೇಳೋದಲ್ಲ, ಒಂದು ರೀತಿಯಲ್ಲಿ ನನ್ನ ಮನಸ್ಸಿನ ಒಳಗಡೆಯಿಂದ ನಾಭಿಯಿಂದ ಬರುವ ಮಾತುಗಳ ಮೂಲಕ ಪ್ರಸ್ತುತಪಡಿಸುವುದಾದರೆ, ಅಭಿವ್ಯಕ್ತಗೊಳಿಸುವುದಾದರೆ ನನಗೆ ವಿಶ್ವಮಾನವ ಸಂದೇಶ ಬಹಳ ಅಚ್ಚುಮೆಚ್ಚಿನ, ಎಲ್ಲರೂ ಮೆಚ್ಚುವಂಥದ್ದು, ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಅತ್ಯಗತ್ಯವಾದದ್ದು. ಅದು ವಿಶ್ವಮಾನವ ಸಂದೇಶ. ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಹೌದು, ಪ್ರಪ್ರಥಮ ಬಾರಿಗೆ ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟರು ಅವರು. ಹೌದು, ಅವರಿಗೆ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ ಮೊದಲ ಬಾರಿಗೆ ಬಂತು ಅಂತೇಳಿ ಹೇಳಿದರು, ಪ್ರಾಸ್ತಾವಿಕ ಮಾತುಗಳನ್ನು ಆಡುವಾಗ ಹೇಳಿದರು. ಹಾಗೆ ಇವತ್ತು ಕೂಡ ಇಂಪು ಕೊಡೋದು ಮಾತ್ರ ಅಲ್ಲ, ತಂಪು ಕೊಡೋದು ಮಾತ್ರ ಅಲ್ಲ, ಮನಸ್ಸನ್ನು ಗೆಲ್ಲುವಂಥದ್ದು, ಹೃದಯ ವೈಶಾಲ್ಯತೆಯನ್ನು ಟಾರ್ಚ್ ಇಡಬೇಕು ಅಂತಿಲ್ಲ. ಯಾಕಂದರೆ ಸೂರ್ಯನ ನೋಡಬೇಕಾದ್ರೆ 1000 ಕ್ಯಾಂಡ್ಲ್ ಬೇಡ ಅಂತೆ. 1000 ಕ್ಯಾಂಡ್ಲ್ ಇಟ್ಕೊಂಡ್ರೆ ಸೂರ್ಯ ಕಾಣೋದಿಲ್ಲ. ಅಂಥ ದೈತ್ಯ ಪ್ರತಿಭೆ ಕುವೆಂಪಿನವರು. ಜಯ ಭಾರತ ಜನನೀಯ ತನುಜಾತ ಇವತ್ತು ನಾಡಗೀತ ನಮಗೆ ಗೊತ್ತಿದೆ. ಎಲ್ಲಾದರ ಇರು, ಎಂತಾದರ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕಿವಿಯಲ್ಲಿ ಗುನುಗ್ತಾ ಇರ್ತದೆ. ಕೇಳಿದ್ರೆ ಇನ್ನೂ ಕೇಳ್ಬೋದು. ಓ ನನ್ನ ಚೇತನ ಆಗುವ ನೀ ಅನಿಕೇತನ. ಹೀಗೆ ಹಲವಾರು ಕವನಗಳು. ಅದು ಕೇಳಿದಷ್ಟು ಇನ್ನೂ ಕೇಳುವಂತಾಗುವಂಥದ್ದು, ಕಣ್ಣು ಮುಚ್ಚಿ ಆನಂದಿಸುವಂಥದ್ದು, ಮನಸ್ಸಿನ ಒಳಗಡೆ ಹೋದ ಕೂಡಲೇ ಅದೊಂದು ರೀತಿಯ ಸೂಕ್ತವಾದಂಥ ಒಂದು ಪ್ರಭಾವವನ್ನು ಬೀರುವಂಥದ್ದು. ನಿಮಗೆ ಅರಿವಾಗದಂತೆ ನಿಮ್ಮಲ್ಲಿ ಬದಲಾವಣೆ, ಪರಿವರ್ತನೆ ತಂದುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯವು ಮೈಗೂಡಿಸುವಂಥ ಒಂದು ಚೈತನ್ಯ ನಮ್ಮಲ್ಲಿ ಮೂಡ್ತದೆ. ಹಾಗಿರುವಾಗ ಆ ಒಂದು ವಿಶ್ವಮಾನವ ಸಂದೇಶ ನಾವು ಸ್ವಲ್ಪ
ಟು ಕಟ್ ದ ಲಾಂಗ್ ಸ್ಟೋರಿ ಶಾರ್ಟ್ ಹೇಳ್ತೇವೆ, ದೊಡ್ಡ ಕಥೆಯನ್ನು ಸಂಕ್ಷಿಪ್ತವಾಗಿ ಒಂದು 4 ಸೆಂಟೆನ್ಸಲ್ಲಿ ಹೇಳೋದಾದರೆ, ಹುಟ್ಟುವ ಪ್ರತಿ ಮಗು ವಿಶ್ವಮಾನವನೇ. ಇದು ಇಂಡಿಸ್ಪ್ಯೂಟಬಲ್ ಫ್ಯಾಕ್ಟ್ ಅಂತ ಹೇಳ್ತೇವೆ, ದ ಟ್ರುತ್ ಇದು. ಅದು ಯಾವುದೇ ಜಾತಿ, ಧರ್ಮ, ಮತ, ಎಲ್ಲಿ ಯಾವ ಜಾಗದಲ್ಲಿ ಕೂಡ ಜನನವಾಗಲಿ ಆ ಮಗು, ಆ ಸಂದರ್ಭದಲ್ಲಿ ಅದು ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಅದು ವಿಶ್ವಮಾನವನೇ. ಆನಂತರ ಬರಬರುತ್ತಾ ಏನಾಗತ್ತೆ, ಆನಂತರ ಆ ಮಗುವನ್ನು ಜಾತಿ ಮತದ ಕಟ್ಟುಪಾಡುಗಳಿಂದ ಬಂಧಿಸಲಾಗುತ್ತದೆ ಅಂತ ಕುವೆಂಪು ಅವರು ಹೇಳಿದರು. ಇವತ್ತು ನಾವು ನೋಡ್ತೇವೆ, ಎಲ್ಲ ತತ್ವಗಳನ್ನು ನೋಡಿದರು, ಆದರ್ಶಗಳನ್ನು ನೋಡಿದರು, ಸಮಾಜವನ್ನು ತಿದ್ದಲಿಕ್ಕೆ ಬಂದಂಥ ಋಷಿ ಪರಂಪರೆ ಇರ್ಬೋದು, ಯಾವುದೇ ಇರಬಹುದು, ಎಲ್ಲರೂ ಹೇಳಿದೇನಂತಾರೆ ಜಾತಿ ಅಲ್ಲ ಅಂತ. ಪುರಾಣಿಕರು ಹೇಳಿದರೆ, ಓದಿ ಬ್ರಾಹ್ಮಣನಾಗು ಹುಟ್ಟಿನಿಂದ ಅಲ್ಲ, ಕಾದಾಡಿ ಕ್ಷತ್ರಿಯನಾಗು ಕರ್ಮದ ಮೂಲಕ, ದುಡಿದು ಶೂದ್ರಯ ವೈಶ್ಯನಾಗು. ಕೊನೆಯ ಲೈನ್ ಬಹಳ ಮುಖ್ಯ, ಕುವೆಂಪು ಇಷ್ಟ ಆದದೆ, ಏನಾದರಾಗು ನೀ ಮೊದಲು ಮಾನವನಾಗು. ಸೊ ಅಲ್ಲಿ ಮಾನವ, ನಾನು ಪ್ರಾಣಿಗಳಿಗಿಂತ ಭಿನ್ನ ಅಂತ ಹೇಳುವಂಥ ಅರಿವು ಜಾಗೃತಿ ನಮ್ಮ ಹೃದಯದಲ್ಲಿ ಮನೆ ಮಾಡಬೇಕು ಮೊದಲಿಗೆ. ಈ ರೀತಿಯ ಒಂದು ವಾತಾವರಣ, ಪೂರಕವಾದ ವಾತಾವರಣ ಅಥವಾ ಸನ್ನಿವೇಶ, ಸಮಯ, ಸಂದರ್ಭವನ್ನು ಕಲ್ಪಿಸಿಕೊಡುವುದು ಎಲ್ಲಿ? ತಾಯಿ. ಎಲ್ಲರಿಗೂ ತಾಯಿ ಒಬ್ಬಳೆ. ಮದರ್ ಈಸ್ ದ ಟ್ರುತ್, ಫಾದರ್ ಈಸ್ ದ ಮಿತ್ ಅಂತ ನಾನು ಹೇಳ್ತೇನೆ. ತಾಯಿ ಒಬ್ಬಳೆ. ಸೊ ಮನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ನಾವು ಕೇಳಿಕೊಂಡಿದ್ದೇವೆ. ಸೊ ಮನೆಯಲ್ಲಿ ಪಾಠ ಆಗಬೇಕು. ಇವತ್ತು ತಾಯಂದಿರಿಗೆ ಪುರುಷೊತ್ತುಂಟ ಗೊತ್ತಿಲ್ಲ. ಡಬಲ್ ಇನ್ಕಮ್ ಸಿಂಗಲ್ ಕಿಡ್ ಡಿಸ್ಕ್ ಫ್ಯಾಮಿಲಿ ಅಂತ ಹೇಳ್ತೇವೆ. DISK ಹೇಳಿ, ನೀವು DISC ಹೇಳಿ, ಡಬಲ್ ಇನ್ಕಮ್ ಸಿಂಗಲ್ ಚೈಲ್ಡ್ ಹೇಳಿ. ಸೊ ಇಂಥ ಇದರಲ್ಲಿ ಪುರುಷೊತ್ತು ಉಂಟಾ ಅಂತ. ಈಗ ಬೆಳಿಗ್ಗೆ ಎದ್ದು ವಾಕ್ ಹೋಗಲಿಕ್ಕೆ ಪುರುಷೊತ್ತು ಉಂಟಾ? ಯೋಗ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳಲಿಕ್ಕೆ, ಇವತ್ತಿನ ದಿನಚರಿ ಯಾವ ರೀತಿಯಲ್ಲಿ ನಡೆಯಬೇಕು ಅದಾಗಬೇಕಾದ್ರೆ ನಿನ್ನೆ ಮಲಗುವ ಮೊದಲು ನಾವು ಹಾಕಿಕೊಂಡಿರಬೇಕು, ನಾಳೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. ಉಸಿರು ನಿಂತರೆ ಹೋಯಿತು, ಉಸಿರಿದ್ದರೆ ನಾಳೆ ಒಂದು ಹೊಸ ಅಧ್ಯಾಯ ನನ್ನ ಪುಟದಲ್ಲಿ, ಜೀವನದ ಪುಟದಲ್ಲಿ ಹೊಸ ಅಧ್ಯಾಯ, ಒಂದು ಪುಟ ತಿರುಗಬಹುದು ಅಂತ ಹೇಳುವಂಥದ್ದು. ಅದಕ್ಕೆ ಧನ್ಯನಾಗಬೇಕು. ಇಂಥ ಒಂದು ಮನಸ್ಸನ್ನು ಇದು ಮಾಡಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಅಂಥ ವಾತಾವರಣ ಕಲ್ಪಿಸಬೇಕಾಗತ್ತೆ. ಒಂದು ವೇಳೆ ಮನೆಯಲ್ಲಿ ಕಲ್ಪಿಸಲಿಕ್ಕೆ ಆಗೋದಿಲ್ಲ, ಒಂದು ಭದ್ರ ಬುನಾದಿ ಅಥವಾ ತಳಹದಿಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗಲಿಲ್ಲ, ಆ ನಂತರ ಜವಾಬ್ದಾರಿ ಇನ್ನೊಂದು ಕಡೆ ಹೋಗುತ್ತೆ, ಅದು ಶಾಲೆಗೆ ಹೋಗುತ್ತೆ. ಅದು ಪ್ರಾಥಮಿಕ ಶಾಲೆ ಇರಬಹುದು ಅಥವಾ ಪ್ರೈಮರಿ ಇರಬಹುದು, ಇವತ್ತು ಪೂರ್ವ ಪ್ರಾಥಮಿಕ ಶಾಲೆ ಇರಬಹುದು. ಇಲ್ಲಿರುವ ಶಿಕ್ಷಕರು, ದೇ ಆರ್ ದ ಗೇಮ್ ಚೇಂಜರ್ಸ್ ಹೇಳ್ತೇವೆ ನಾವು. ಸೊ ಶಿಕ್ಷಕರು ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಬೇಕಾದ್ರೆ ಮೊದಲು ಅವರಲ್ಲಿ ಬದಲಾವಣೆಗೆ ಅಲ್ಲಿ ಇಲ್ಲಿ ಬದಲಾವಣೆ ತರೋದು ಮಾತ್ರ ಅಲ್ಲ, ಪೂರ್ಣ ಪ್ರಮಾಣದ ಸಮಗ್ರ ಪರಿವರ್ತನೆ ತಂದುಕೊಳ್ಳಬೇಕಾಗತ್ತೆ. ಆಗ ಮಾತ್ರ ವಿದ್ಯಾರ್ಥಿಗಳಿಗೆ ತಲೆ ಎತ್ತಿ ನಿಂತು ಕಣ್ಣಿಗೆ ಕಣ್ಣಿಟ್ಟು ನೋಡಿ ಮಾತಾಡಲಿಕ್ಕಾಗತ್ತೆ, ಚಿಂತನ ಮಂಥನ ಮಾಡಲಿಕ್ಕಾಗತ್ತೆ, ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗುತ್ತೆ, ಒಂದು ರೀತಿಯ ಪ್ರೇರಣೆ ವಿದ್ಯಾರ್ಥಿಗಳಿಗೆ ಎಳೆಯ ವಯಸ್ಸಲ್ಲಿ ನೀಡಲಿಕ್ಕಾಗತ್ತೆ. ಇದು ಶಾಲೆಯಲ್ಲಿ ಆಗಬೇಕು. ಹಾಗಿರುವಾಗ ಶಾಲೆಯಲ್ಲಿ ಕೂಡ ಇವತ್ತಾಗೋದಿಲ್ಲ ಅಂತ ಹೇಳಿದರೆ ಯಾರ್ದು ಹೊಣೆಗಾರಿಕೆ ಅಂದರೆ ಸಾಮಾಜಿಕ ಜವಾಬ್ದಾರಿ ಅಂತೆ. ಸಮಾಜ ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾಗತ್ತೆ. ಇದು ನಿಭಾಯಿಸಲಿಕ್ಕೆ ಆಗುತ್ತೋ ಅಥವಾ ಕಷ್ಟ ಸಾಧ್ಯವೋ, ಯಾವ ರೀತಿಯಲ್ಲಿ ಈ ರೀತಿಯ ಇದು ಬರುತ್ತೆ. ಹಾಗಿರುವಾಗ ಎಷ್ಟು ನೀವು ಜಾತಿ ಮತ ಭೇದ ಇಲ್ಲ ಅಂತ ನಾವು ಭಾಷಣ ಮಾಡಿದರೂ ಓದಿದರೂ ಕೂಡ ಒಂದು ಇದಕ್ಕೆ ಬರುವಾಗ ನಿನ್ನ ಜಾತಿ ಯಾವುದು ಅಂತ ಬರುತ್ತೆ. ಸೊ ಈ ಬಂಧನಕ್ಕೆ ಒಳಗಾಗತ್ತೆ, ತಿಳಿದೋ ತಿಳಿಯದೆಯೋ. ನಾವು ಒಳಗಾಗದೆ ಹೊರಗೆ ಬರಲಿಕ್ಕೆ ನಾವು ಪೇಚಾಡಿದರೂ ಕೂಡ ಯಾರೋ ನಮ್ಮನ್ನು ಪುನಃ ದುಡಿ ಹಾಕ್ತಾರೆ ಆ ಜೈಲಿನ ಒಳಗಡೆ. ಸೊ ಇಂಥ ಸಂದರ್ಭದಲ್ಲಿ ಹಾಗಾಗಬಾರ್ದು ಅಂತ ಹೇಳ್ತಾರೆ ಕುವೆಂಪು. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು. ಹೌದು, ಇವತ್ತು ನಾವು ಹೇಳ್ತೇವೆ ಪಾರದರ್ಶಕತೆ, ಉತ್ತರದಾಯಿತ್ವ, ನೈತಿಕ ಹೊಣೆಗಾರಿಕೆ, ಖಂಡಿತ ಹೌದು. ಹಾಗಿರುವಾಗ ಪ್ರಾಣಿಗಿಂತ ನಾವು ಭಿನ್ನವಾದವರು, ಚಿಂತನ ಮಂಥನ ಮಾಡಬಹುದು, ನಾವು ಸದಾಚಾರಗಳನ್ನು ಖಂಡಿತ ಯೋಚನೆ ಮಾಡ್ಬೋದು, ಇದರ ಬಗ್ಗೆ ಎಲ್ಲ ಇದು ಮಾಡಬಹುದು. ನಾವು ಮಾನವರಾಗಿದ್ದೇವೆ ಅಂತ ತಿಳ್ಕೊಂಡಿರ್ತೇವೆ. ಅದು ಆ ಅರಿವು ನಮ್ಮಲ್ಲಿ ಬಂದ ನಂತರ ನಾವು ಮಾಡುವ ಪ್ರಯಾಸ ಏನಿರಬೇಕು ಅಂತ ಹೇಳಿದರೆ, ಉತ್ತಮ ಮಾನವನಾಗು, ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಆದರ್ಶಪ್ರಾಯನಾದ ಮಾನವನಾಗು. ಅಲ್ಲಿ ನಿಲ್ಲಬೇಡ, ಪ್ರಯಾಣ ನಿಲ್ಲುವುದಿಲ್ಲ, ಒಂದು ಘಟ್ಟ ಅದು. ಆ ನಂತರ ಶ್ರೇಷ್ಠ ವ್ಯಕ್ತಿ ಆಗಬೇಕು. ಶ್ರೇಷ್ಠ ವ್ಯಕ್ತಿ ಆಗಬೇಕಾದ್ರೆ ಉತ್ತಮ ಮಾನವನಾಗಿ, ಆ ನಂತರ ಶ್ರೇಷ್ಠ ವ್ಯಕ್ತಿತ್ವ ಆಗಬೇಕಾದ್ರೆ ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ವ್ಯಕ್ತಿತ್ವ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಅಂತ ಹೇಳುವಂಥದ್ದು ನಾವು ತಿಳಿದುಕೊಂಡಿದ್ದೇವೆ.
ಸ್ವಾಮಿ ವಿವೇಕಾನಂದರ ಇದರಲ್ಲಿ ಕೂಡ ನಾವು ಅರ್ಥ ಮಾಡಿಕೊಳ್ತೇವೆ. ಅದಾಗಬೇಕಾದ್ರೆ ಅದು ಭಾಷಣಗಳ ಮೂಲಕ ಅಲ್ಲ. ಒಂದು ಒಳ್ಳೆಯ ಕೆಲಸ ಮಾಡಿದರೆ ಇನ್ನೊಬ್ಬರು ತಿಳಿಸಲಿಕ್ಕೆ ಭಾಷಣ ಮೂಲಕ ತಿಳಿಸಬೇಕಾಗತ್ತೆ. ಆದರೆ ಭಾಷಣವೇ ನಮ್ಮ ಸಾಧನೆ ಆಗಬಾರದು ಅಂತ ಹೇಳಿದರೆ ನಾವು ಸಮಾಜಮುಖಿಯಾದ ಜನಪರವಾದಂಥ ಕೊಡುಗೆಗಳನ್ನು ನಮ್ಮ ಜೀವಿತಾವಧಿಯಲ್ಲಿ ನೀಡಿ ನಾವು ಹೋಗಬೇಕಾಗತ್ತೆ. ಅದನ್ನು ಕುವೆಂಪು ಅವರು ಮಾಡಿದ್ದು. ಇದು ಈ ಸಂದೇಶದ ಒಟ್ಟು ಏನು ಹೇಳ್ತದೆ ಅಂತ ಹೇಳಿದರೆ, ಅವರ ಪರಿಕಲ್ಪನೆ ಇದೆಲ್ಲ ವಿಶ್ವ ಮಾನವ ಅಂತ ಹೇಳುವಂಥದ್ದು, ಅಥವಾ ಋಗ್ವೇದದಲ್ಲಿ ಹೇಳುವ ಪ್ರಾಸ್ತಾವಿಕ ಮಾತುಗಳಲ್ಲಿ ಮೇಡಮ್ ಹೇಳಿದರು ವಸುದೈವ ಕುಟುಂಬಕಂ ಅಂತ ಹೇಳುವಂಥದ್ದು, ಅಥವಾ ಶಾಂತಿ ಮಂತ್ರ ಇರಬಹುದು. ಮಂತ್ರದಲ್ಲಿ ಇರಬಾರದು, ತಂತ್ರ ರೂಪಕ್ಕೆ ತರಬೇಕು. ನಾನೇ ಮೊದಲಿಗೆ ನಿಂತು ಅದನ್ನು ತಿಳಿಸಬೇಕಾಗತ್ತೆ. ಹಾಗಿರುವಾಗ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಪ್ರೊಫೆಸರ್ ಎಚ್.ಜಿ. ಇವರಿದ್ದಾರೆ. ಆದ ಕಾರಣ ಶ್ರೀಧರ್ ಅವರು ಅದನ್ನು ಎಲ್ಲರ ಮನ ಮುಟ್ಟುವಂತೆ ಅವರು ಹೇಳ್ತಾರೆ. ಇವತ್ತು ನಾವು ಸ್ಮರಣೆ ಮಾಡ್ತೇವೆ, ಅಲ್ಲಿಗೆ ನಿಲ್ಲಬಾರದು. ಮನುಷ್ಯ ಜಾತಿ ಮತ್ತು ಮಾನವ ಧರ್ಮ, ಇದು ಎರಡು. ನಾನು ಅನೇಕ ಭಾಷಣ ಹೇಳಿದ್ದೇನೆ. ನಾನು ನುಡಿದಂತೆ ನಡೆದುಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಹಾಗೇಳಿ ನಾನು ದೇವ ಮಾನವ ಅಲ್ಲ. ಹಾಗಿರುವಾಗ ಮನುಷ್ಯ ಜಾತಿ ಅಂತ ಹೇಳೋದು ಬಹಳ ಮುಖ್ಯ. ಅದು ಮಂಜನಾಡಿ ಉರುಸಲ್ಲಿ ಕೂಡ ಅದನ್ನು ಹೇಳಿದ್ನು. ನಾನು ದಿನನಿತ್ಯ ಮಾಡುವಂಥದ್ದು ಅದೇ. ಹಾಗಿರುವ ಮನುಷ್ಯ ಜಾತಿ ಮತ್ತು ಮಾನವ ಧರ್ಮ, ಡಾಕ್ಟರ್ B.R. ಅಂಬೇಡ್ಕರ್ ಕೂಡ ಅದನ್ನು ಹೇಳಿದ್ದು. ಮಾನವ ಧರ್ಮ ಇದು ಎರಡನ್ನು ನಾವು ನುಡಿದಂತೆ ನಡೆಯುವಂಥದ್ದು, ನಡೆದಂತೆ ಪಡ್ಕೊಂಡಂಥ ಅನುಭವವನ್ನು ಹಂಚುವ ಮೂಲಕ ನಾವು ಮಾನವೀಯ ಮೌಲ್ಯಗಳನ್ನು ಮೆರಿತೇವೆ. ಮಾನವೀಯತೆ ಎದ್ದು ಕಾಣುತ್ತೆ. ಸೊ ಮನುಷ್ಯ ಜಾತಿ, ಮಾನವ ಧರ್ಮ, ಅದರ ಬೈ ಪ್ರಾಡಕ್ಟ್ ಏನಿದ್ರೆ ಮಾನವೀಯತೆ. ಅದು ಬಹಳ ಮುಖ್ಯ ಆಗುತ್ತೆ. ಅದು ಮುಖ್ಯ ಆಗುವಾಗ ಏನಾದರಾಗು ನೀ ಮೊದಲು ಮಾನವನಾಗು. ಏನೇನೋ ಆಗಿ ನೀನು ಮಾನವನಾಗಲಿಲ್ಲ ಅಂತ ಹೇಳಿದ್ರೆ ನಿಷ್ಪ್ರಯೋಜಕ ವ್ಯಕ್ತಿ, ಈ ಭೂಮಿಗೆ ಭಾರ. ಆ ಭೂಮಾತೆ ಶಪಿಸಿಕೊಳ್ತಾಳೆ ಅಂತೆ, ನನಗೆ ಭಾರ ಆಗ್ತಾನೆ, ಏನು ಪ್ರಯೋಜನ ಇಲ್ಲ, ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಏನು ಸಹಾಯ ಮಾಡ್ತಾ ಇಲ್ಲ. ಸೊ ಈ ರೀತಿಯ ಒಂದು ಪಾಪ ಪ್ರಜ್ಞೆ ಭೂಮಿ ತಾಯಿಗೆ ಮೂಡಿ ಬರಬಾರದು ಅಂತಾದರೆ ನಾವು ಮಾನವನಾಗಬೇಕು, ಉತ್ತಮ ಮಾನವನಾಗಬೇಕು. ಆನಂತರ ಬರಬರುತ್ತಾ ಶ್ರೇಷ್ಠ ವ್ಯಕ್ತಿ ಆಗಬೇಕು ಕೊಡುಗೆಗಳ ಮೂಲಕ. ಇಲ್ಲಿ ಪ್ರತಿಕ್ರಿಯೆ ಸಲ್ಲದು, ಪ್ರತಿಸ್ಪಂದನೆ ಬಹಳ ಮುಖ್ಯ. ನೀವು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಟೀಕಾಕಾರರು ಇರ್ತಾರೆ. ನಿಮ್ಮನ್ನು ಇಲ್ಲಿವರೆಗೆ ಯಾರು ಟೀಕಿಸಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿಲ್ಲ ಅಂತ ಅರ್ಥ. ಹಾಗೆ ಟೀಕೆಗಳನ್ನು ಅರ್ಥ ಮಾಡಿಕೊಳ್ಳದೆ ನೀವು ವಿಚಲಿತರಾದರೆ ನಿಷ್ಪ್ರಯೋಜಕ ವ್ಯಕ್ತಿ, ಯು ವಿಲ್ ಬಿಕಮ್ ಯೂಸ್ಲೆಸ್ ವೆಜಿಟೇಬಲ್ ಅಂತ ಹೇಳ್ತಾನೆ. ಒಂದು ಶಿಲೆ ಮೂರ್ತಿಯಾಗೋದು ಹೇಗೆ ಸ್ವಾಮಿ? ಒಂದು ಕಲ್ಲು. ಶಿಲ್ಪಿ ಏನು ಮಾಡ್ತಾನೆ, ಸುತ್ತಿಗೆ ಹಿಡ್ಕೊಂಡು ಹೊಡಿತಾ ಹೋಗ್ತಾನೆ. ಹೊಡೆದು ಅದರ ವೇಸ್ಟನ್ನು ತೆಗಿತಾನೆ. ಕೊನೆಗೆ ಅಂತಿಮವಾಗಿ ರೂಪುಗೊಳ್ಳುವಂಥದ್ದು ಸುಂದರವಾದ, ಭವ್ಯವಾದ, ಪೂಜಿಸಲ್ಪಡಬೇಕಾದಂಥ ಮೂರ್ತಿ ಅಲ್ಲಿ ಆಗುತ್ತೆ. ಇದು ವ್ಯಕ್ತಿತ್ವ ನಿರ್ಮಾಣ ಆಗುವಂಥದ್ದು. ಹಾಗಾದರೆ ಸುತ್ತಿಗೆಯ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಬೇಕಾ? ಅನೇಕ ಸುತ್ತಿಗೆಗಳು ನನಗೆ ಹೊಡಿತಾವೆ, ನಾನು ಬರಬರುತ್ತಾ ಭವ್ಯ ಮೂರ್ತಿ ಆಗ್ತೇನೋ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ನಾವು ನಂಬಿಕೊಂಡು ಬಂದಂಥ ದೇವರಲ್ಲಿ ಪ್ರಾರ್ಥಿಸುವುದೇ ಸುತ್ತಿಗೆ ಕೊನೆಯವರೆಗೂ ಸುತ್ತಿಗೆಯಾಗಿಯೇ ಉಳಿಯುತ್ತೆ. ಆದರೆ ಮೂರ್ತಿ ಭವ್ಯ ರೂಪವನ್ನು ಪಡ್ಕೊಳ್ತದೆ. ಆದರೆ ಅದು ಏಟು ಒಂದಲ್ಲ, ನೂರಲ್ಲ, 1000 ಏಟುಗಳನ್ನು ತಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಇದಾಗತ್ತೆ. ಸೊ ಇದು ನಮಗೆ ಬೇಕಾಗುವಂಥದ್ದು. ಇಂಗ್ಲೀಷ್ ಹೇಳ್ತೇವೆ ಕ್ಲಾರಿಟಿ ಇನ್ ಮೈಂಡ್, ಪ್ಯೂರಿಟಿ ಇನ್ ಹಾರ್ಟ್. ಇದು ಎರಡೇ ತತ್ವ ನಾನು ಅರ್ಥ ಮಾಡ್ಕೊಂಡು, ಇಷ್ಟು 40 ವರ್ಷ ಇದರಲ್ಲಿ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ನಾನು ಮಾಡಿದ ಸೇವೆಯಲ್ಲಿ ಅರ್ಥ ಮಾಡ್ಕೊಂಡಷ್ಟೇ. ನಿಮ್ಮ ಮನಸ್ಸಿನಲ್ಲಿ ಸ್ವಚ್ಛವಾದ, ಪರಿಶುದ್ಧವಾದಂಥ ಚಿಂತನೆಗಳಿವೆ. ಕಲ್ಮಶವಾದ, ನಿಂತ ನೀರಿನಂತಿರುವಂಥ ಕಲುಷಿತಗೊಂಡಂಥ ಚಿಂತನೆ ಆದರೆ ಪ್ರಯೋಜನ ಇಲ್ಲ. ತಾನು ಮಾತ್ರ ಕೆಟ್ಟದ್ದಲ್ಲ ಕಪಿ, ವನವನ್ನೆಲ್ಲ ಕೆಡಿಸಿತು ಅಂತಾಗತ್ತೆ. ಸೊ ಹಾಗಿರುವಾಗ ಇಲ್ಲಿ ಕ್ಲಾರಿಟಿ ಇನ್ ಮೈಂಡ್, ಇದನ್ನು ಪಡ್ಕೊಳ್ಳಿಕ್ಕೆ ನಾನು ಪ್ರತಿ ದಿವಸ ತಪಸ್ಸು ಮಾಡ್ತೇನೆ. ನನ್ನ ಯೋಚನೆಗಳು ಸ್ಪಷ್ಟವಾಗಿದೆ. ಇನ್ನೊಬ್ಬರಿಗೆ ಪ್ರೇರಣೆಗೆ ಆಹಾರ ವಸ್ತು ಆಗುತ್ತೆ ಇಲ್ವೇ? ಇನ್ನೂ ತೊಳಿಬೇಕಾದನ್ನು, ಇನ್ನೂ ಹೊರೆ ಹಚ್ಚಬೇಕಾ? ಸೊ ಆ ಪರಿಶುದ್ಧವಾದಂಥ, ಸ್ಪಷ್ಟವಾದಂಥ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿರಬೇಕು. ಮತ್ತೊಂದು ಪ್ಯೂರಿಟಿ ಇನ್ ಹಾರ್ಟ್, ಹೃದಯ ವೈಶಾಲ್ಯತೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಪರಿಶುದ್ಧವಾದಂಥ ಆ ಮನಸ್ಸು ಉಂಟಲ್ಲ, ಆ ಶುಭ್ರವಾದಂಥ, ಸ್ವಚ್ಛವಾದಂಥ, ಸ್ವಸ್ಥವಾದಂಥ ಮನಸ್ಸಿರುವಂಥದ್ದು ಬಹಳ ಮುಖ್ಯ. ಅದು ಯಾವಾಗ ಬರುತ್ತೆ, ಅದು ಯಾವಾಗ ಇದೆ ಅಂತ ಗೊತ್ತಾಗೋದು ಅಂತ ಹೇಳಿದ್ರೆ ಪರೋಪಕಾರಿ ಚಿಂತನೆ ಮೂಲಕ. ಸ್ವಾಮಿ ವಿವೇಕಾನಂದರು ಹೇಳಿದ ಅದೇ
ಉತ್ತಮನಾಗು, ಆ ನಂತರ ಉಪಕಾರಿಯಾಗು. ಇನ್ನು ಉತ್ತಮನಾಗಲಿಲ್ಲ ಅಂತ ಹೇಳಿದ್ರೆ ಉಪಕಾರಿ ಆಗಲಿಕ್ಕೆ ಕಷ್ಟ ಸಾಧ್ಯ. ಉತ್ತಮನಾಗಿದ್ದುಕೊಂಡು ಉಪಕಾರಿ ಆಗಲಿಲ್ಲ ಅಂತ ಹೇಳಿದರೆ ಪ್ರಯೋಜನವಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮನಸ್ಸು ಬಹಳ ಮುಖ್ಯ ಇರುತ್ತೆ. ನಮ್ಮ ಯೋಚನೆಗಳು ಪರಿಶುದ್ಧವಾಗಿರಬೇಕು. ಸೊ ಕೊನೆಗೆ ನಾನು ಹೇಳ್ತಾ ಇರುವಂಥದ್ದು, ಆಗುನೀಯ ನಿಕೇತನ. ಖಂಡಿತ ಹೌದು. ಇವತ್ತು ಇಡೀ ದಿನ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ. ನಾನು ನಿಮಗೆ ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಇಡೀ ದಿವಸ ನೀವು ಕೇಳೋದು ಮಾತ್ರ ಅಲ್ಲ, ಆಲಿಸುವುದು ಮಾತ್ರ ಅಲ್ಲ, ಮನಸ್ಸಿನೊಳಗೆ ಹಾಕ್ಕೊಂಡು ಚಿಂತನ ಮಂಥನ ಮಾಡಿಕೊಂಡು ನಾನು ಏನಾಗಿದ್ದೇನೆ, ಏನಾಗಬೇಕು, ಎಲ್ಲಿದ್ದೇನೆ, ನಾನು ಕ್ರಮಿಸುವಂಥ ದೂರ ಎಷ್ಟಿದೆ, ಯಾವ ವಾಹನದಲ್ಲಿದ್ದೇನೆ ಅಂತ ಆತ್ಮಶೋಧನೆ ಮಾಡಿಕೊಳ್ಳಿ, ವಿಮರ್ಶೆ ಮಾಡಿಕೊಳ್ಳಿ, ಆತ್ಮಾವಲೋಕನ ಮಾಡಿಕೊಳ್ಳಿ. ಇಡೀ ದಿವಸ ಆತ್ಮಾನುಸಂಧಾನದಲ್ಲಿ ತೊಡಗಿಸಿಕೊಳ್ಳಿ ಅಂತೇಳುವಂಥ ಒಂದು ಕರೆಯ ಮೂಲಕ ಹೃದಯ ವೈಶಾಲ್ಯತೆಯನ್ನು ಹೆಚ್ಚಿಸಿಕೊಳ್ಳಿ. ನಿಷ್ಕಲ್ಮಶವಾದಂಥ ಮನಸ್ಸು ಮತ್ತು ಉತ್ಕೃಷ್ಟವಾದಂಥ ಚಿಂತನೆ ನಿಮ್ಮಲ್ಲಿ ಇರಲಿ ಅಂತ ಹೇಳುವಂಥ ಮಾತಿನ ಮೂಲಕ ನಾನು ನನ್ನ ಇದಕ್ಕೆ ವಿರಾಮ ಹಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹದಾಯಕ ನುಡಿಗಳನ್ನು ಆಡುತ್ತಾ ಬಂದಂತಹ ಪ್ರೊಫೆಸರ್ PS ಎಡಬಡಿತಾಯ ಸನ್ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯವರಿಗೆ ಧನ್ಯವಾದಗಳು. ರಾಷ್ಟ್ರಕವಿ ಕುವೆಂಪು ಅವರ ರಚನೆ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ, ಅಲ್ಲಿ ಪ್ರಕೃತಿ ಹಾಗೂ ಮನುಷ್ಯನ ನಡುವಿನ ಸಂಬಂಧ, ಅಲ್ಲಿನ ಸೌಂದರ್ಯ ಮತ್ತು ಸಾಕ್ಷಾತ್ಕಾರವನ್ನು ಬಿಂಬಿಸುವಂಥ ಈ ಸಾಹಿತ್ಯಕ್ಕೆ ಗಾಯನ ಸ್ಪರ್ಶವನ್ನು ನೀಡಲು ಇದೀಗ ವೇದಿಕೆಯ ಮೇಲೆ ದ್ವಿತೀಯ MA ವಿದ್ಯಾರ್ಥಿಗಳು. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿ ಕೊರವಂಗ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿ ಕೊರವಂಗ ಕೋಗಿಲೆಗಳಿಂಚರವು ಕಲೆಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಬಳಿ ಪಸಲೆಯಲ್ಲಿ ದನಗಳಂಬ ಎಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಬಳಿ ಪಸಲೆಯಲ್ಲಿ ದನಗಳಂಬ ಎಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ. ಅಲ್ಲಿ ಸಿರಿಗನ್ನಡದ ಹಬ್ಬಗಳ ಹಬ್ಬಗಳು, ಅಲ್ಲಿ ಸಿರಿಗನ್ನಡದ ಹಬ್ಬಗಳ ಹಬ್ಬಗಳು, ದಿನ ದಿನವೂ ಸವಿಯೂಟವಿಕ್ಕುತ್ತಿರಲೆನಗೆ, ದಿನ ದಿನವೂ ಸವಿಯೂಟವಿಕ್ಕುತ್ತಿರಲೆನಗೆ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ
ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿಹನೊಬ್ಬ ಗೆಳೆಯನಿರಲೆನಗೆ. ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿಹನೊಬ್ಬ ಗೆಳೆಯನಿರಲೆನಗೆ. ಬೈಗಾಗಿ ನಮ್ಮೊಡನೆ ಗೆಳತಿಯಲಡ್ಡಾಡಿ ಬೈಗಾಗಿ ನಮ್ಮೊಡನೆ ಗೆಳತಿಯಲಡ್ಡಾಡಿ ಗೋಪಾಲನಾಗಿರುವ ತಿಮ್ಮನೆನಗಿರಲಿ ಗೋಪಾಲನಾಗಿರುವ ತಿಮ್ಮನೆನಗಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ದೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ. ಬಾಳನು ಬಿಟ್ಟು ನಾನಳಿದು ಮರೆಯಾಗೆ ನನ್ನಾಸೆಯೇನೆಂದು ಎಲ್ಲರರಿತಿರಲಿ. ಮೇಲೆ ಬಾಳನು ಬಿಟ್ಟು ನಾನಳಿದು ಮರೆಯಾಗೆ ನನ್ನಾಸೆಯೇನೆಂದು ಎಲ್ಲರರಿತಿರಲಿ. ಸಗ್ಗವಿವನೊಳಗೊಂಡು ಇರಲು ಸಗ್ಗವೇ ಇರಲಿ ಸಗ್ಗವಿವನೊಳಗೊಂಡು ಇರಲು ಸಗ್ಗವೇ ಇರಲಿ. ನರಗವಿವನೊಳಗೊಂಡು ಇರಲು ನರಕವೇ ಇರಲಿ ನರಗವಿವನೊಳಗೊಂಡು ಇರಲು ನರಕವೇ ಇರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ದೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ದೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿಗಿರಿಗೊರವಂಕ ಕೋಗಿಲೆಗಳಿಂಚರವು ಅಲ್ಲಿಗಿರಿಗೊರವಂಕ ಕೋಗಿಲೆಗಳಿಂಚರ ಕಲೆಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರಲಿ ಕಲೆಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರಲಿ ಕಲೆಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರಲಿ. ಕವಿ ಕುವೆಂಪುರವರ ಮೇರು ಕೃತಿಯಾದ ಶ್ರೀ ರಾಮಾಯಣ ದರ್ಶನಂನ ಪಂಚವಟಿ ಕಥಾಭಾಗದ ಒಂದು ಸನ್ನಿವೇಶ. ಇಲ್ಲಿ ವಿಶೇಷವಾಗಿ ಸೀತೆ ಮತ್ತು ಲಕ್ಷ್ಮಣರ ನಡುವೆ ನಡೆಯುವಂತಹ ಒಂದು ಸಂವಾದ. ಇಲ್ಲಿ ಕುವೆಂಪುರವರು ಲಕ್ಷ್ಮಣನ ಮಾತುಗಳನ್ನು ಯಾವ ರೀತಿಯಲ್ಲಿ ರಂಗದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎಂಬುದನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಲಕ್ಷ್ಮಣ ರಾಮ ಆ ಲಕ್ಷ್ಮಣ ರಾಮ. ತಾಳ್ಮೆ ತಾಯಿ ತಾಳ್ಮೆ, ರಾಕ್ಷಸನ ಮಾಯೆ ಕೂಗುತ್ತಿದೆ, ರಾಮವಾಣಿ ಇದಲ್ಲ. ಆ ಲಕ್ಷ್ಮಣ ರಾಮ ಆ ಲಕ್ಷ್ಮಣ ರಾಮ. ಅಣ್ಣನ ಆಜ್ಞೆ ನಿಮ್ಮಡಿಯ ರಕ್ಷಣೆಗೆ ನನ್ನನ್ನಿಲ್ಲಿಟ್ಟಿರು ಹೋಗಿರುವನು. ಹದ ಮೀರಿ ನಡೆಯಲು ಬಾರದು ಮನ. ಆ ಲಕ್ಷ್ಮಣ ರಾಮ ಆ ಲಕ್ಷ್ಮಣ ರಾಮ. ದೇವಿ ರಾಮನ್ ಅಪ್ರಾಕೃತನ್, ರಾಮನ್ ಅಕ್ಷಯ ಮಹಿಮನ್, ದೇವತೆಗಳಿಗೂ ಮಿಗಿಲ್ ಪರಾಕ್ರಮಿಯಾತ. ಇನ್ನು ಧನುಜರ ಅವ ಲೆಕ್ಕ ತಾಯಿ. ತಮ್ಮ ನಿಧಿಯ ಬೆಲೆ ತಮಗರಿಯದಂತಾಡುತ್ತಿರುವಿರಿ. ಸಾಕಿ ಕಳವಳ. ಆ ಲಕ್ಷ್ಮಣ ರಾಮ ಆ ಲಕ್ಷ್ಮಣ ರಾಮ. ಸಾಕಿ ನಿಂದೆ ರಾಜಶ್ರೀ ಜನಕ ಸುತೆ. ನೀವು ಅಣ್ಣನ ಪ್ರೀತಿಸುವ ಮೊದಲೇ ಪ್ರೀತಿಸಿದನ ಆತನ. ಹೆಣ್ತನದ ಕಲ್ತನವೇ. ಹೇ ತಾಯಿ ಮನ್ನಿಸೆನ್ನ. ರಾಮನಾಣೆಯ ಮೀರಲಾಗದೆ ಹೇಳಿದೆ.
ಹೋಗಿ ಬರುವೆನು ತಾಯಿ ಬೇಗದಿ. ನಡೆಯಿರಿ ನೀವು ಎಲೆ ಮನೆಗೆ, ನಡೆಯಿರಿ ನೀವು ಎಲೆ ಮನೆಗೆ. ಧನ್ಯವಾದಗಳು. ನಾಟಕದ ಸಂಭಾಷಣೆಯ ಮೂಲಕ ನಮ್ಮನ್ನು ಒಂದು ಕ್ಷಣ ಪಂಚವಟಿಗೆ ಒಯ್ದಂತಹ, ರಂಗಭೂಮಿಯಲ್ಲಿ ಹೆಸರು ಮಾಡಿದಂತಹ ದ್ವಿತೀಯ ವಿದ್ಯಾರ್ಥಿ ರಾಮಾಂಜಿಯವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲೆಂದು ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಎಚ್ ಜಿ ಶ್ರೀಧರ ಇವರು. ಶ್ರೀಧರು ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಇವರ ಮಾರ್ಗದರ್ಶನದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಯುದ್ಧಕಲೆ ಎನ್ನುವಂತಹ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. 1987ರಿಂದ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಸ್ತುತ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 2017ರಿಂದ 2020ರವರೆಗೆ ಆಂತರಿಕ ಭರವಸೆ ಘೋಷದ ಸಂಯೋಜಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಂಶೋಧನೆ, ಸಾಹಿತ್ಯ ವಿಮರ್ಶೆ, ಸಂಪಾದನೆ, ನಾಟಕ, ಕಾದಂಬರಿ, ಪಠ್ಯಪುಸ್ತಕ ರಚನೆ, ಸಂಘಟನೆ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಇವರು ಕಾಲೇಜು ವಿದ್ಯಾರ್ಥಿಗಳಿಗೆ ನಾಟಕಗಳನ್ನು ನಿರ್ದೇಶಿಸುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ವಿಚಾರಗೋಷ್ಠಿಗಳಲ್ಲಿ 80ಕ್ಕಿಂತ ಹೆಚ್ಚು ಪ್ರಬಂಧಗಳನ್ನು ಮಂಡಿಸಿದ್ದು 50ಕ್ಕಿಂತ ಹೆಚ್ಚು ಸಂಶೋಧನೆಯ ಲೇಖನಗಳು ಪ್ರಕಟವಾಗಿವೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದು ಕಣ್ಣೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಂಪಿ ವಿಶ್ವವಿದ್ಯಾನಿಲಯದಿಂದ ಇವರ ಮಾರ್ಗದರ್ಶನದಲ್ಲಿ 3 ವಿದ್ಯಾರ್ಥಿಗಳು ಡಾಕ್ಟರೇಟ್ ಮತ್ತು ಒಬ್ಬರು ಎಂಫಿಲ್ ಪದವಿಯನ್ನು ಪಡೆದಿರುತ್ತಾರೆ. ವಿಮರ್ಶೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 11 ಪುಸ್ತಕಗಳ ಪ್ರಕಟಣೆಯಾಗಿದೆ. ಶಿಖಂಡಿ ಎನ್ನುವಂತಹ ಒಂದು ನಾಟಕವನ್ನು ಬರೆದಿದ್ದಾರೆ. ಇವರ ಸಂಪಾದಕತ್ವದಲ್ಲಿ 15 ಕೃತಿಗಳ ಬಿಡುಗಡೆ ಹಾಗೂ ಸಹ ಸಂಪಾದಕತ್ವದಲ್ಲಿ 4 ಪುಸ್ತಕಗಳ ಬಿಡುಗಡೆ, ಅದರ ಜೊತೆಗೆ ಪಠ್ಯಪುಸ್ತಕ ಸಮಿತಿಯಲ್ಲೂ ಕೆಲಸವನ್ನು ಮಾಡಿರುತ್ತಾರೆ. ಪ್ರಸ್ತುತ 2021ನೇ ಸಾಲಿನಲ್ಲಿ ಪ್ರಸ್ಥಾನ, ಬದುಕು ಮುಳುಗಿದ ಕಥನ, ಚಪಡ, ಇದು ಅಕ್ಷರದ ಪಯಣ ಎನ್ನುವಂತಹ 2 ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದಂತಹ ಕೀರ್ತಿ ಶ್ರೀಯುತರದ್ದು. ಇದೀಗ ವೇದಿಕೆ ವಿಶೇಷ ಉಪನ್ಯಾಸಕ್ಕಾಗಿ ಪ್ರೊಫೆಸರ್ ಎಚ್ ಜಿ ಶ್ರೀಧರ್ ವೇದಿಕೆಯಲ್ಲಿರುವಂತಹ ವಿಭಾಗದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಸೋಮಣ್ಣ ಅವರೇ, ಹಾಗೆ ನನ್ನ ನಿಡುಗಾಲದ ಸ್ನೇಹಿತರಾದಂತಹ ಡಾಕ್ಟರ್ ಧನಂಜಯ ಕೊಂಬಳೆ ಅವರೇ, ಇನ್ನೋರ್ವ ಸ್ನೇಹಿತರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಕೆ ಅವರೇ, ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ ಮತ್ತು ವಿದ್ಯಾರ್ಥಿ ಮಿತ್ರರೇ, ಇದೊಂದು ತೀರಾ ಆಕಸ್ಮಿಕವಾದ ಮತ್ತು ತೀರಾ ಅರ್ಜೆಂಟ್ ಆದಂಥ ಒಂದು ಉಪನ್ಯಾಸ. ಯಾಕೆಂದರೆ ನಿನ್ನೆ ಸಂಜೆ ಸುಮಾರು 7 ಗಂಟೆಯ ಹೊತ್ತಿಗೋ 6 ಗಂಟೆಯ ಹೊತ್ತಿಗೇನೋ ನಾನು ಬೇರೆ ಏನೊಂದು ಓದ್ತಾ ಇದ್ದೆ, ಲೀಲಾವತಿ ಭಯಪಡಿತಾರೆ ಆತ್ಮಕಥನ ಓದ್ತಾ ಇದ್ದೆ. ಆಗ ಇವರು ಫೋನ್ ಮಾಡಿದರು, ನನಗೆ ಇವತ್ತೊಂದು ಉಪನ್ಯಾಸ ಮಾಡಬೇಕು ಕುವೆಂಪು ಬಗ್ಗೆ ಅಂತ. ಕೊಂಬಳೆಯವರು ಹೇಳುವಾಗ ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಆಯಿತು ಅಂತ ಹೇಳಿದೆ. ಅದರ ಜೊತೆಯಲ್ಲೇ ನಮ್ಮ ಬಹು ನಿರೀಕ್ಷಿತ ಕೂಸು NEP ಪಠ್ಯದ ಪ್ರಕಾರ ಬಂದಿರುವಂತಹ ಸಾಹಿತ್ಯ ಮಂಗಳ 1 ಇದರ ಲೋಕಾರ್ಪಣೆಯೂ ಇದೆ, ಅದಕ್ಕೂ ನಿರ್ಬಂಧ ಹಾಗೆ ಆಗುತ್ತದೆ ಅಂತ ಹೇಳಿ ಅವರು ಒಂದು ಆಸೆ ಮುಗಿಸಿದರು, ಒಂದು ಆಮಿಷವನ್ನು ಒಡ್ಡಿದರು. ಹಾಗೆ ಎಲ್ಲವೂ ಸೇರಿ ಇಲ್ಲಿಗೆ ಇವತ್ತು ಬರುವ ಹಾಗೆ ಆಯಿತು. ಇದರ ಸಾಹಿತ್ಯ ಮಂಗಳದ ಬಗ್ಗೆ ಒಂದು ಮಾತು ಹೇಳಿ ನನ್ನ ಇದಕ್ಕೆ ಬರ್ತೇನೆ, ಉಪನ್ಯಾಸಕ್ಕೆ ಬರ್ತೇನೆ. ಯಾಕಂದರೆ NEP ಚೌಕಟ್ಟೇನಿದೆ, ಆ ಚೌಕಟ್ಟಿಗೆ ಅನುಗುಣವಾಗಿ ಈ ಪುಸ್ತಕವನ್ನು ಮಾಡುವಂಥ ಸವಾಲು ನಮ್ಮ ಮುಂದೆ ಇತ್ತು. ಅದನ್ನು 90% ನಾವು ಪಾಲನೆ ಮಾಡಿದ್ದೇವೆ ಅಂತ ಹೇಳ್ತಾ, ಮತ್ತು ಇದಕ್ಕೆ ನನಗಿಬ್ಬರು ಬಹಳ ಮುಖ್ಯ ವ್ಯಕ್ತಿಗಳು ಸಹಕರಿಸಿದ್ದಾರೆ. ಒಂದು ಈಗಾಗಲೇ ವೇದಿಕೆ ಇರುವಂಥ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಹಾಗೂ ನನ್ನ ಸಹೋದ್ಯೋಗಿ ಡಾಕ್ಟರ್ ಗೀತಾ ಕುಮಾರಿ ಅವರು ಇದಕ್ಕೆ ತುಂಬ ಶ್ರಮವಹಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಬ್ಬರಿಗೆ ನಾನು ಆರಂಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಸೋಮಣ್ಣ ಅವರು ಅತ್ಯಂತ ವಿಶ್ವಾಸ ಇಟ್ಟು, ಅದು ಏನೋ ವಿಶ್ವಾಸವೋ ಗೊತ್ತಿಲ್ಲ ನನಗೆ, ಮತ್ತು ಮಾಧವ್ ಅವರು ಅತ್ಯಂತ ಭರವಸೆ ಇಟ್ಟು ಈ NEPಯ ಪಠ್ಯಪುಸ್ತಕದ ಮೊದಲ ಪುಸ್ತಕ ನೀವೇ ಮಾಡಬೇಕು, ನಿಮ್ಮ ಸಂಪಾದಕತ್ವದಲ್ಲಿ ಬರಬೇಕು ಅಂತ ಹೇಳಿ ಅವರು
ಸ್ವಲ್ಪ ಆಗ್ರಹಪೂರ್ವಕವಾಗಿ ಹೇಳಿ, ನಾನು ಹೇಳಿದೆ ಸಾಕು, ನಾವು ಬೇಕಾದಷ್ಟು ಮಾಡಿದ್ದೇವೆ, ತರುಣರಿದ್ದಾರೆ ಅವರಿಗೆಲ್ಲ ಕೊಡಿ ಅಂತ ಹೇಳುವಾಗ, ಇಲ್ಲ ಇಲ್ಲ ತರುಣರಿಗೆ ಒಂದು ಮಾರ್ಗದರ್ಶನ ಆಗುವ ರೀತಿಯಲ್ಲಿ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದ್ರಿಂದ ಇದನ್ನು ನಾವು ಒಪ್ಕೊಂಡು ಮಾಡಿದ್ದೇವೆ. ಬಹುತೇಕ ಅದು ಸರಿಯಾಗಿ ಚೆನ್ನಾಗಿ ಬಂದಿದೆ, ಆ ಮಟ್ಟಿಗೆ ನಮಗೆ ತೃಪ್ತಿ ಇದೆ. ಹಾಗೆ ಪ್ರಸಾರಂಗಕ್ಕೂ ಈ ಸಂದರ್ಭದಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅಲ್ಲಿಗೆ ಸಾಹಿತ್ಯ ಮಂಗಳದ ವಿಷಯ ಮುಗಿಯಿತು. ಇನ್ನು ನಾನು ಸೋಮಣ್ಣರಲ್ಲಿ ಕೇಳ್ತಾ ಇದ್ದೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದಿದವರು ಎಷ್ಟು ಮಂದಿ ಇಲ್ಲಿ ಇದ್ದಾರೆ ಅಂತ, ಅಥವಾ ಅಲ್ಲಿ ಅಧ್ಯಯನ ಮಾಡಿದವರು. ನಾನು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ 84-86. ಸೋಮಣ್ಣವರು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಅವ್ರ ವರ್ಷ ನಂಗೆ ಗೊತ್ತಿಲ್ಲ ಯಾವ, ನಾನು ಬಿಟ್ಟ ಮೇಲೆ ಅವ್ರು ಅಲ್ಲಿ ಬಂದಿದ್ದಾರೆ. 87-89, ನಾನು 86ಕ್ಕೆ ಬಿಟ್ಟಿದ್ದೇನೆ, ಅವ್ರು 87ಕ್ಕೆ ಬಂದಿದ್ದಾರೆ. ಮತ್ತು ರವಿಕುಮಾರ್ ಅವರು ಅವರು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ. ಕುವೆಂಪು ನೋಡಿದ್ರೆ ಎಷ್ಟು ಮಂದಿ ಇದ್ದೀರಿ ಅಂತ ಗೊತ್ತಿಲ್ಲ. ಸೋಮಣ್ಣನ ಕೇಳಿದ್ರೆ ನಾನು ಹೋಗಿದ್ದೇನೆ ಸರ್, ಕುವೆಂಪು ಅವರ ಆಶೀರ್ವಾದ ಪಡೆದಿದ್ದೇನೆ ಅಂತ. ನಾವು ಓದುವ ಕಾಲಕ್ಕೆ ಕುವೆಂಪು ಅವರ ಮನೆಗೆ ಹೋಗಬೇಕು ಅಂತ ಒಂದು ದಿನ ನಮ್ಮದು ನಿರ್ಧಾರ ಆಯಿತು, ನಮ್ಮ ಇಡೀ ತರಗತಿಯ ತಂಡದ್ದು. ಹಾಗೆ ನಮ್ಮ ಸ್ನೇಹಿತರು ಅವರವರ ಮನೆ ಹತ್ತಿರದಲ್ಲೇ ಇದ್ದರು, ಕ್ಲಾಸ್ಮೇಟ್ಸ್ ಅವರು. ಅವರವರ ಮನೆಗೆ ಹೋಗಿ ಪರ್ಮಿಷನ್ ಎಲ್ಲ ತಗೊಂಡು ಬಂದರು, ಇಂಥ ದಿನ ಇಂತಿಷ್ಟೊತ್ತಿಗೆ ನಾವು ಬರ್ತೇವೆ. ನಾವು ಹೋಗುವ ಹೊತ್ತಿಗೆ ಸರಿಯಾಗಿ ಕುವೆಂಪು ಅವರು ಅದೊಂದು ಮರದ ಚೇರ್ ಇದೆ, ಅದರಲ್ಲಿ ಹಾಕ್ಕೊಂಡು ಬಾಗಿಲ ಮುಂದ್ಗಡೆ ಕೂತಿದ್ದರು. ಹಾಗೆ ನಾವು ಹೋದೆವು, ನಮಸ್ಕಾರ ಎಲ್ಲ ಮಾಡಿದೆವು. ಹಾಗೆ ಮನೆಯಲ್ಲೆಲ್ಲ ಒಂದು ಸಲ ಸುತ್ತಿದ್ವು. ಹಾಗೆ ಆ ಕಾಲಕ್ಕೆ ನಮ್ಮದೊಂದು ಬಾಲಿಶವಾದಂಥ ಅಭ್ಯಾಸ ಇತ್ತು. ಯಾರತಕ್ಕಾರು ಹೋದ ತಕ್ಷಣವೇ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡು ಆಟೋಗ್ರಾಫ್ ಹಾಕ್ಕೊಡಿ ಅಂತ ಹೇಳೋದು. ಈಗ ಆ ಸಂಸ್ಕೃತಿ ಹೋಗಿದೆ, ಈಗ ಆಟೋಗ್ರಾಫ್ ಇಲ್ಲ. ಈಗ ಕಾಲೇಜ್ನಲ್ಲೂ ಇಲ್ಲ. ಈಗ ಮೊದಲೆಲ್ಲ ನಾವು ಬಂದ ಕಾಲಕ್ಕೆ ಎಷ್ಟು ವರ್ಷ ಮುಗಿಯುವಾಗ ರಾಶಿ ರಾಶಿ ಬಂದು ಬೀಳ್ತಾ ಇತ್ತು ಆಟೋಗ್ರಾಫ್ಗಳು, ಬರ್ಕೊಡಿ ಬರ್ಕೊಡಿ ಅಂತ. ಈಗ ಒಬ್ಬರು ಇಲ್ಲ. ಈಗ ನಮ್ಮ ಸಿಗ್ನೇಚರೇ ಬ್ಯಾಡ್ವಾ, ಈಗ ಆಟೋಗ್ರಾಫ್ ಅನ್ನೋದು ಸೆಲ್ಫಿ ಯುಗ ಬಂದಿದೆ. ಈಗ ಸೆಲ್ಫಿ ಕೊಡಿ ಅಂತ. ಈಗ ಅದನ್ನ ನಮ್ಮ ಹತ್ರ ಯಾರು ಬಂದು ಕೇಳಿಲ್ಲ ಸದ್ಯಕ್ಕೆ, ಅದು ಬರ್ತದೆ ಬಹುತೇಕ. ಹಾಗೆ ನಾವು ನಮ್ಮ ಬಾಲಿಶ ಬುದ್ಧಿಯಲ್ಲಿ ಹೋಗಿ ಕುವೆಂಪುಲ್ಲಿ ನಿಮ್ಮೊಂದು ಆಟೋಗ್ರಾಫ್ ಹಾಕ್ಕೊಡಿ ಅಂತ ನಾನು ಕೇಳಿದೆ. ಹಾಗೆ ಕೇಳಿದ ತಕ್ಷಣ ಅವರು ಮುಖ ನೋಡಿದರು, ಮುಖ ನೋಡಿ ಹೇಳಿದರು, ನಾನು ಆಟೋಗ್ರಾಫ್ ಹಾಕಲ್ಲ ಅಂದರು. ಯಾಕೆ ಕೇಳಿದರು. ನಾನು ಪುಸ್ತಕ ತಗೋ, ಅದಕ್ಕೆ ಹಾಕ್ಕೊಡ್ತೇನೆ ಎಂದರು ಅವರು. ಹಾಗೆ ನಾನು ಅವರ 2 ಪುಸ್ತಕ ತಗೊಂಡಿದ್ದೇನೆ. ಒಂದು ತಪೋನಂದನ, ಇನ್ನೊಂದು ಇತ್ಯಾದಿ. ಆ 2 ಪುಸ್ತಕ ಇವತ್ತಿಗೂ ನನ್ನ ಹತ್ರ ಇದೆ. ಅದರಲ್ಲಿ ಕುವೆಂಪು ಅವರದ್ದು ಹಸ್ತಾಕ್ಷರ ಇದೆ, ಡೇಟ್ ಸಹಿತ. ಇದು ನಾನು ಕುವೆಂಪು ಅವರನ್ನು ನೋಡಿದ ಮೊದಲ ಚಿತ್ರ ಅಥವಾ ಮೊದಲ ದಿನ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿದ್ವಿ, ಹೊರಗಡೆ ಕೂತ್ವಿ, ಮಾತಾಡಿದ್ವಿ. ಆಮೇಲೆ ಅವರು ಒಂದು ಸ್ವಲ್ಪ ಹೊತ್ತು ನಮಗೆ ಸಾಹಿತ್ಯದ ಬಗ್ಗೆ ಆಶೀರ್ವಚನ ಎಲ್ಲ ಮಾಡಿದರು. ನೀವು ಓದಬೇಕು, ಹೆಂಗೆ ಓದಬೇಕು, ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತೇಳಿ ಮಾಡಿದ್ರು. ಮತ್ತು ನಾವು ಬಂದೆವು. ಇಂಥ ಕುವೆಂಪು ಉದಯ ರವಿ ಅವರ ಮನೆ ಹೆಸರು ಉದಯ ರವಿ. ತುಂಬ ಹಳೆಯ ಕಾಲದ ಹಳೆಯ ಶೈಲಿಯ ಒಂದು ಮನೆ ಇದು. ಹಳೆ ಕಾಲ ಹಳೆಯ ಶೈಲಿಯ ಮನೆ ಇದು. ಹಾಗೆಯೇ ಕುಪ್ಪಳ್ಳಿಯ ಮನೆಯನ್ನು ನೋಡಿದ್ದೇವೆ ನಾವು. ನಿಮ್ಮಲ್ಲಿ ಎಷ್ಟು ಮಂದಿ ನೋಡಿದ್ದೀರ ಗೊತ್ತಿಲ್ಲ. ನೀವು ಕುವೆಂಪುವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಅವರ ಕುಪ್ಪಳ್ಳಿ ಮನೆ ನೋಡಬೇಕು, ಅಥವಾ ಅಲ್ಲಿನ ಆ ಕಾಡು, ಆ ಕವಿಶೈಲ, ಅಲ್ಲಿನ ಪರಿಸರ, ಇವುಗಳನ್ನು ನೋಡಬೇಕು ಮತ್ತು ಕಲ್ಪಿಸಿಕೊಳ್ಬೇಕು. ಏನನ್ನು ಕಲ್ಪಿಸಿಕೊಳ್ಬೇಕು ಅಂದರೆ, ಈಗ ಹೀಗಿದೆ, ಇದೊಂದು 70-80 ವರ್ಷದ ಹಿಂದೆ ಆ ಪರಿಸರ ಹೇಗಿದ್ದಿರಬಹುದು ಅಂತ. ಅದು ಎಂಥ ಒಂದು ದಟ್ಟವಾದಂಥ ಕಾಡಾಗಿರ್ಬೋದು, ಎಂಥ ಅರಣ್ಯ ಆಗಿರಬೇಕು, ಪ್ರಾಣಿ ಪಕ್ಷಿಗಳು ಹೇಗಿರಬೇಕು, ಎಷ್ಟು ಸಮೃದ್ಧವಾಗಿರಬೇಕು ಅಂತ ಅದನ್ನು ನಾವು ಗಮನಿಸಬೇಕು. ಹಾಗಾಗಿ ಅಂಥ ಒಂದು ದಟ್ಟವಾದಂಥ ಮಲೆನಾಡಿನ ಪ್ರದೇಶದಿಂದ ಬಂದಂಥ ಕುವೆಂಪು ಎಲ್ಲಿಯೂ ನಿಲ್ಲದಿರು ಅಂತ ಹೇಳಬೇಕಿದ್ರೆ, ಮತ್ತು ನೀನು ಅನಂತವಾಗು, ನೀನು ಅನಿಕೇತನವಾಗು ಹೇಳುವಂಥ ಒಂದು ವಿಶ್ವಮಾನವ ಸಂದೇಶವನ್ನು ಕೊಡಬೇಕಿದ್ರೆ, ಅದರ ಮಲೆನಾಡಿನ ಅವರ ಮನೆ, ಕುಪ್ಪಳ್ಳಿಯ ಮನೆ ಮತ್ತು ಮೈಸೂರಿನ ಅವರ ಮನೆ, ಇದರ ನಡುವಣ ಆ ಒಂದು ವ್ಯತ್ಯಾಸ ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥ ವ್ಯತ್ಯಾಸ. ಅವರು ನಡೆದ ಹಾದಿ, ಅವರು ಸಾಗಿದ ಪಯಣ ಅದೇನು ಸುಲಭ ಇರಲಿಲ್ಲ. ಆ ಕಾಲಕ್ಕೆ ಅವರ ಮನೆತನದಲ್ಲಿ ಒಂದು ಸ್ವಲ್ಪ ಇದ್ದದರಲ್ಲಿ ಉಳಿದವರಿಗೆ ಸ್ವಲ್ಪ ಶ್ರೀಮಂತಿಕೆ ಇತ್ತು, ಉಳಿದವರಿಗೆ ಹೋಲಿಸಿದರೆ ನಾನು ಹೇಳ್ತಾ ಇರುವಂಥದ್ದು.
ತಕ್ಕ ಮಟ್ಟಿಗಿತ್ತು, ಸ್ಥಿತಿವಂತರಾಗಿದ್ದರು. ಆದರೆ ಒಬ್ಬ ಹುಡುಗ ಒಂದು ಕಾಡಿನಿಂದ ನಾಡಿಗೆ ಪ್ರವೇಶ ಮಾಡೋದಿದೆಯಲ್ಲ, ಅದು ನನಗೆ ಒಂದು ಅದ್ಭುತವಾದಂಥ ಚಿತ್ರವಾಗಿ ಕಾಣಿಸುತ್ತೆ. ಯಾಕೆ ನಾನು ನನ್ನ ಕಾದಂಬರಿಯನ್ನು ಬರೆಯುವಾಗಲೂ ಅವರ ಎರಡೂ ಕೃತಿಗಳನ್ನು ಮತ್ತೆ ಓದಿದ್ದೇನೆ. ನಾನು ಮೊದಲನೇ ಕಾದಂಬರಿ, ಯಾಕೆ ಅದು ಸಹ ಅಂಥ ಒಂದು ದಟ್ಟವಾದ ಅರಣ್ಯದ ನಡುವೆ ಹುಟ್ಟುವಂಥ ಒಂದು ಕಾದಂಬರಿ. ಹಾಗಾಗಿ ಅಲ್ಲಿಂದ ಒಬ್ಬ ಹುಡುಗ ಹೊರಗೆ ಬರ್ತಾನೆ ಅಂತಂದರೆ ಅದರ ಹಿಂದಿನ ಸಾಧನೆ ಎಷ್ಟಿರಬೇಕು, ಹಠ ಎಷ್ಟಿರಬೇಕು, ಛಲ ಎಷ್ಟಿರಬೇಕು ಅಂತ. ಆಗಲೇ ನಿರ್ವಾಹಕರು ಆರಂಭದಲ್ಲಿ ಒಂದು ಪ್ರಸ್ತಾಪ ಮಾಡಿದರು, ಅವರು ಇಂಗ್ಲೀಷ್ನಲ್ಲಿ ಕವಿತೆಗಳನ್ನು ಬರೀತಾ ಇದ್ದರು ಅಂತ. ಅದೊಂದು ರೂಪಕ, ನಿಜವಾಗಿ ಅವರು ಇಂಗ್ಲೀಷ್ ಕವಿತೆಗಳನ್ನು ಆರಂಭದಲ್ಲಿ ಬರೋದೊಂದು ರೂಪಕ. ಇಂಗ್ಲೀಷ್ ಬಲ್ಲ ಅನೇಕ ಮಂದಿ ಮೇಲ್ ಸ್ತರದ ಅಥವಾ ಮುಂದುವರಿದ ವರ್ಗಕ್ಕೆ ಸೇರಿದಂತಹ ಲೇಖಕರು ಆ ಕಾಲಕ್ಕೆ ಕನ್ನಡದಲ್ಲಿ ಬರೀತಾ ಇದ್ರು. ಡಿ ಎಲ್ ನರಸಿಂಹಾಚಾರ್ಯ ಇರ್ಬೋದು ಅಥವಾ ತೀರಂ ಶ್ರೀಕಂಠೆ ಇರ್ಬೋದು ಅಂತ ನೀವು ಆ ಪರಂಪರೆಯನ್ನು, ಆರ್ ನರಸಿಂಹಾಚಾರ್ಯ ಅವರೆಲ್ಲ ಈ ಸಂಶೋಧನೆ ಅಥವಾ ಈ ಥರದ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ನಡುವೆ ಕುವೆಂಪು ಅವರದೇ ಶಿಷ್ಯರಾಗಿ ಅವರು ಇಂಗ್ಲೀಷ್ನಲ್ಲಿ ಆರಂಭದ ಕವಿತೆಗಳನ್ನು ಬರೀತಾರೆ ಅಂತಂದರೆ ಅದರ ಹಿಂದೆ ಒಂದು ತಾತ್ವಿಕವಾದಂಥ ಒಂದು ನಿಲುವು ಇದ್ದಂಗೆ ಕಾಣಿಸುತ್ತೆ. ತಾನೂ ಇಂಗ್ಲೀಷ್ನಲ್ಲಿ ಬರೆಯಬಲ್ಲೆ ಎನ್ನುವುದನ್ನು ಲೋಕಕ್ಕೆ ತೋರಿಸಬೇಕು ಅಂತ. ನಾನು ಬರೇ ಕನ್ನಡ ಅಲ್ಲ, ನಾನು ಇಂಗ್ಲೀಷ್ನಲ್ಲಿ ಬರೆಯಬಲ್ಲೆ ಅಂತ. ಆದರೆ ಕನ್ನಡದ ಭಾಗ್ಯವೋ ಏನು, ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ವಿದ್ಯಾಘಾತ ನಿನ್ನನ್ನು ನೋಡಿದರೆ ಅವರು ಆ ಕಾಲದ ವೇಷಭೂಷಣ ನೆನಪಿಸಿಕೊಳ್ಬೇಕು ನೀವು. ಪಂಜೆ, ಖಾದಿ ಜುಬ್ಬ ಇದನ್ನು ಹಾಕ್ಕೊಂಡಂಥ ವಿದ್ಯಾರ್ಥಿ ತಗೊಂಡೋಗಿ ಇಂಗ್ಲೀಷ್ ಕವಿತೆಗಳನ್ನು ಕೊಟ್ಟಾಗ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಅದು ಇಂಗ್ಲೀಷ್ ಕವಿತೆಗಳಿಗೂ ಮತ್ತು ಅವರ ವೇಷಭೂಷಣಕ್ಕೂ ಹೊಂದಿಕೆ ಆಗೋದಿಲ್ಲ. ಆಗ ಅವ್ರು ಕೇಳ್ತಾರೆ, ಅಲ್ಲಯ್ಯ ನೀನು ಖಾದಿ ಬಟ್ಟೆ ಹಾಕಿದ್ದಿ, ದೇಶೀಯನ ಹಾಕಿ ಕಾಣಿಸ್ತಾ ಇದ್ದಿ, ಇಂಗ್ಲೀಷ್ನಲ್ಲಿ ಕವಿತೆ ಬರ್ತಿದ್ದಿ, ಇದಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ನೀನು ಯಾಕೆ ನಿನ್ನ ಭಾಷೆಯಲ್ಲಿ ನೀನು ಬರಿಬಾರ್ದು, ದೇಸಿ ಭಾಷೆಯಲ್ಲಿ ಯಾಕೆ ಬರಿಬಾರ್ದು ಅಂತ ಅವ್ರು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಕುವೆಂಪು ಸುಮಾರೇನೋ ವಾದ ಮಾಡ್ತಾರೆ. ಆದರೆ ಅವರಿಗೂ ಅನಿಸುತ್ತೆ ಕೊನೆಗಾಗುವಾಗ, ಹೌದಲ್ಲ, ನಾನು ನನ್ನ ಸಂಸ್ಕೃತಿಯನ್ನು, ನನ್ನ ಜನಾಂಗದ ಕಥನವನ್ನು ನಾನು ನನ್ನ ಭಾಷೆಯಲ್ಲಿ ಹೇಳಿದರೆ ಬರುವ ಸೊಗಸು ಇಂಗ್ಲೀಷ್ನಲ್ಲಿ ಹೇಳಿದರೆ ಬರ್ತದ ಅಂತ ಅವರಿಗೂ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನಿಧಾನವಾಗಿ ಅವರು ಕನ್ನಡದ ಕಡೆಗೆ ಹೊರಳಿಕೊಳ್ತಾ ಹೋಗ್ತಾರೆ ಅಂತ ಇದನ್ನು ನಾವು ಗಮನಿಸಬೇಕು. ಅಂದರೆ ಕುವೆಂಪು ಸಾಹಿತ್ಯದ ಪ್ರವೇಶಕ್ಕೆ ಇರುವ ದಾರಿ ಇದೆಯಲ್ಲ, ಅದು ಒಂದು ಮಲೆನಾಡಿನ ಕಾಡು, ಇನ್ನೊಂದು ಅವರ ಶಿಕ್ಷಣದ ದಾರಿ, ಅವರು ಶಿಕ್ಷಣವನ್ನು ಪಡ್ಕೊಳ್ತಾ ಹೋದಂಥ ವಿಧಾನ, ಅದು ಸಹ ಅವರ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇರುವಂಥ ವಿಧಾನ ಅದು. ಯಾಕೆಂದರೆ ಅವ್ರು ಯಾವ ಶಿಕ್ಷಣವನ್ನು ಪಡ್ಕೊಳ್ತಾರೆ, ತೀರ್ಥಹಳ್ಳಿ ಅಂತ ಒಂದು ಶಾಲೆಯಲ್ಲಿ ಆರಂಭದಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ. ಅವರಿಗೆ ಸಿಕ್ಕಂಥ ಮೇಷ್ಟ್ರುಗಳು ಯಾರು, ಇದೆಲ್ಲ ಅವರ ಮೇಲೆ ಅಪಾರವಾದಂಥ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಅವ್ರ ಬಗ್ಗೆ ಬಿ ಎಂ ಶ್ರೀ ಒಂದು ಮಾತು ಹೇಳ್ತಾರೆ. ಯಾಕೆಂದರೆ ಕುವೆಂಪು ಬಂದ ಕಾಲ ಇದೆಯಲ್ಲ, ಸಾಹಿತ್ಯವನ್ನು ಪ್ರವೇಶ ಮಾಡಿದಂಥ ಕಾಲ, ಅದು ಆಧುನಿಕ ಸಾಹಿತ್ಯ ಅಥವಾ ನವೋದಯ ಸಾಹಿತ್ಯದ ಕಾಲ ಅಂತ ಗುರುತಿಸ್ತೇವೆ. ಆ ಸಂದರ್ಭಕ್ಕಾಗುವಾಗ ಬಿ ಎಂ ಶ್ರೀ ಒಂದು ಮಾತನ್ನು ಕುವೆಂಪು ಬಗ್ಗೆ ಬರೀತಾರೆ. ಇವರು ಹುಟ್ಟಿ ಬೆಳೆದುದು ಶಿವಮೊಗ್ಗೆಯ ಮಲೆನಾಡಿನ ಒಕ್ಕಲು ಮಕ್ಕಳ ಕುಲದಲ್ಲಿ ಅಂತ. ಆ ವಾಕ್ಯ ಬಹಳ ಮುಖ್ಯ. ಅದು ಇಲ್ಲಿ ಬರುವಂಥ ಮಲೆನಾಡು ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ಎರಡನೇದು ಒಕ್ಕಲು ಮಕ್ಕಳು ಅಂತ, ಅದು ಇನ್ನೊಂದು. ನಿಮ್ಗೆ ಗೊತ್ತಿದೆ, ಒಕ್ಕಲು ಹೇಳುವುದರ ಬಗ್ಗೆ ನಾನು ಹೆಚ್ಚು ಹೇಳಬೇಕು ಅಂತಿಲ್ಲ. ಇಲ್ಲಿಯೂ ಆ ಒಕ್ಕಲುತನ ಹೇಳುವಂಥದ್ದಿದೆ. ಅಂದರೆ ಕೃಷಿ ಕುಟುಂಬವೂ ಆಗ್ತದೆ ಅಥವಾ ಕೃಷಿ ಹಿನ್ನೆಲೆಯ ಕುಟುಂಬ, ಈ ಥರದ ಕುಟುಂಬದಿಂದ ಬಂದವರು ಮತ್ತು ಒಕ್ಕಲಿಗ ಜನಾಂಗದಿಂದ, ಆ ಸಮುದಾಯದಿಂದ ಬಂದವರು. ಹಾಗಂತ ಅಲ್ಲಿಯೇ ನಿಲ್ಲುವುದಿಲ್ಲ. ಅವರು ಬೆಳೀತಾ 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 ಬಹಳ ದೊಡ್ಡ ಒಂದು ಗೊಮ್ಮಟ ಸದಸ್ಯವಾದಂಥ ಪ್ರತಿಭೆಯಾಗಿ ಅವರು ಮಾರ್ಪಡ್ತಾ ಹೋಗ್ತಾರೆ ಅಂತ. ಯಾಕೆಂದರೆ ಗೊಮ್ಮಟೇಶ್ವರನ ಬಗ್ಗೆ ಅವರು ಕವಿತೆ ಬರೆದಿದ್ದಾರೆ. 2-3 ಕವಿತೆ ಇದೆ ಗೊಮ್ಮಟೇಶ್ವರನ ಬಗ್ಗೆ. ನಾನು ಗೊಮ್ಮಟೇಶ್ವರನ ಬಗ್ಗೆ ಒಂದೇನೋ ಲೇಖನ ಮಾಡುವಾಗ ಅವರ ಕವಿತೆ ಗಮನಿಸಿದ್ದೆ. ಬಹಳ ಅದ್ಭುತವಾದಂಥ ಒಂದು ಕವಿತೆಯನ್ನು ಗೊಮ್ಮಟೇಶ್ವರನ ಬಗ್ಗೆ ಬರೀತಾರೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಬಗ್ಗೆ. ಹಾಗಾಗಿ ಆ ಥರದ ಒಂದು ಪ್ರತಿಭೆಯಾಗಿ ಬೆಳೆಯುವ ವಿಧಾನ ಇದೆಯಲ್ಲ, ಅದು ಬಹಳ ವಿಶೇಷ. ಅಷ್ಟು ಮಾತ್ರ ಅಲ್ಲ, ಅದುವರೆಗೆ ಯಾರು ಮಾತನಾಡಲಿಲ್ಲ, ಅದುವರೆಗೆ ಯಾರು ಅಕ್ಷರದ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಲ್ಲ, ಅಂಥ ಜನಾಂಗಕ್ಕೆ ಒಂದು ದೊಡ್ಡ ಒಂದು ಧ್ವನಿಯಾಗಿ, ಒಂದು ಬಾಯಿಯಾಗಿ ಅವರು ನಮ್ಮ ಮುಂದಕ್ಕೆ ನಿಲ್ತಾರೆ ಅಂತ. ಅಂಥ ಒಂದು ವಿಶೇಷ ಸನ್ನಿವೇಶದಲ್ಲಿ ಅವರು ಬರ್ತಾರೆ. ನಿಮಗೆ ಅವರ ಇವತ್ತು ಈ ಪುಸ್ತಕ ಕೊಟ್ಟರು, ನನಗಲ್ಲಿ ಮಲೆನಾಡಿನ ಚಿತ್ರಗಳು ಭಾಳ ಸುಂದರವಾದಂಥ ಒಂದು ಪ್ರಬಂಧ ಇದೆ. ನೀವು ದಯವಿಟ್ಟು ಮಕ್ಕಳದನ್ನು ಓದಬೇಕು. ಒಂದು ಸ್ನಾನದ ಸಂಸ್ಕೃತಿ ಹೇಗಿರುತ್ತೆ ಅಂತ, ಮಲೆನಾಡಿನ ಸ್ನಾನದ ಸಂಸ್ಕೃತಿ.
ನಮ್ಮ ಇವರಲ್ಲಿ ಕುಲಪತಿಗಳಲ್ಲಿ ಕೇಳಿದೆ, ನೀವು ಅಭ್ಯಂಜನ ಮಾಡಿದ್ದೀರಾ ಅಂತ. ಓದಿದ್ದೇನೆ ಅಂದರು. ನಾನು ಮಾಡಿದ್ದೀರಾ ಅಂತ ಕೇಳಿದೆ. ಅವ್ರು